ನಾರಾಯಣ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ. ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ. ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ಥಂ ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಚಿತ್ರೈಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರಶ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೋಮಿನ್ಯಾಯ ಸುಧಾರತಾನ್. ಸ್ವಶ್ಚಸ್ತು ಅಶೇಷಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ರಾಮಾಯಣದಲ್ಲಿ ಬರುವ ಒಂದು ಸುಂದರವಾದ ವಾಯುದೇವರ ವಿಜಯ, ಅದನ್ನೇ ಸುಂದರಕಾಂಡ ಅಂತ ವಾಲ್ಮೀಕಿ ಋಷಿಗಳು ಹಾಗೂ ಶ್ರೀಮದಾಚಾರ್ಯರು ಸುಂದರಕಾಂಡ ಅಂತ ಇಟ್ಟಿದ್ದಾರೆ. ಅದಕ್ಕೆ ಹೆಸರು ಸುಂದರ ಅನ್ನೋದಕ್ಕೆ ವಾಯುದೇವರನ್ನು ಸುಂದರ ಅಂತ ಕರೀತಾರೆ. ಸಾಮಾನ್ಯವಾಗಿ ಕೋತಿ ಸುಂದರ ಅಲ್ಲ, ಆದರೆ ವಾಯುದೇವರು ಯಾವ ರೂಪ ಇದ್ದರೂ ಸುಂದರವೇ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತಾನೆ ಕರೀತಾರೆ. ಒಂದು ಸುಂದರ ಅನ್ನೋ ಶಬ್ದಕ್ಕೆ ಸುಷ್ಟು ದೃಣಾತೀತಿ ಸುಂದರ ಧ್ರುವಿದಾರಣೆ ಅಂತ, ಸೀಳೋದು ಅಂತ. ಚೆನ್ನಾಗಿ ಸಂಸಾರವನ್ನು ಸೀಳೋದು, ನಮ್ಮ ದುಃಖವನ್ನು ಸೀಳೋದು, ಅಥವಾ ಲಿಂಗದೇಹವನ್ನು ಭಂಗ ಮಾಡಲಿಕ್ಕೆ ಬೇಕಾದ ಶಾಸ್ತ್ರವನ್ನು ಉಪದೇಶ ಮಾಡೋರು ಅಂತ. ಆದ್ದರಿಂದ ವಾಯುದೇವರಿಗೆ ಸುಂದರ ಅಂತ ಕರೆಯೋದು. ವಾಯುದೇವರು ಸುಂದರರೇ. ಆ ರೂಪದಲ್ಲೂ ಎಲ್ಲ ರೂಪದಲ್ಲೂ 32 ಲಕ್ಷಣಾತ್ಮಕವಾದ ದೇಹ ವಾಯುದೇವರದು. ಅವರು ಭೀಮನಾದರೂ ಸುಂದರ, ಹನುಮನಾದರೂ ಸುಂದರ, ಶ್ರೀಮದಾಚಾರ್ಯರಾದರೂ ಸುಂದರವೇ. ಸುಂದರಕಾಂಡದಲ್ಲಿ ವಾಯುದೇವರು ವಿಜಯವನ್ನು ಸಂಪಾದನೆ ಮಾಡಿದರು ಅಂತ ಚಿಂತನೆ. ಯಾಕೆಂದರೆ ರಾವಣಾದಿಗಳನ್ನೆಲ್ಲ ನಿಗ್ರಹ ಮಾಡಿ ತಮ್ಮ ಸಾಧನೆಗೆ ಬಂದಂತಹ 108 ಅಡ್ಡಿಗಳನ್ನೆಲ್ಲ ದಾಟಿ ರಾಮನ ಕೆಲಸವನ್ನು ಮಾಡಿ ರಾಮನಿಗೆ ಆ ಸೀತಾ ಸಂದೇಶವನ್ನು ಕೊಟ್ಟಿದ್ದರಿಂದ, ರಾಮನಿಗೆ ಸೀತೆ ಕಳೆದೇ ಇಲ್ಲ, ಅದೊಂದು ಆಧ್ಯಾತ್ಮಿಕವಾದದ್ದು. ಆದರೂ ಸೀತೆಯ ಸಂದೇಶವನ್ನು ಕೇಳಿ ರಾಮ ತುಂಬ ಆನಂದಪಟ್ಟ. ಹನುಮಂತನಿಂದ ರಾಮನಿಗೆ ತುಂಬ ಆನಂದ ಆಯಿತು. ಹನುಮಂತನಿಗೆ ಜಯ ಆಯಿತು. ಕಪಿಗಳಿಗೆಲ್ಲ ಹೋದ ಪ್ರಾಣ ಬಂದಂತೆ ಆಯಿತು. ಇಲ್ಲಿ ಎಲ್ಲರಿಗೂ ಆನಂದವನ್ನು ತಂದುಕೊಟ್ಟ ಒಂದು ಸಂದರ್ಭ. ಅದು ಹೇಗೆ ಅಂದರೆ, ಅಪರೂಪಕ್ಕೆ ಫ್ಲೈಟಲ್ಲಿ ಹೋಗಿ ಇನ್ನೇನು ದಿಲ್ಲಿ ಬರುತ್ತೆ ಅನ್ನೋದರಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಯಾಕೋ ನಮಗೆ ಸಿಗ್ನಲ್ ಸಿಗ್ತಾ ಇಲ್ಲ, ಎಲ್ಲ ಹರಿಸ್ಮರಣೆ ಮಾಡಿರಿ ಅಂದಾಗ ಕೂತೋರ ಗತಿ ಏನು? ಮೊದಲನೇ ಸಲ ಹತ್ತಿದ್ದೀನಿ ಸ್ವಾಮಿ, ಈಗ ಒಂದು ಸಲ ಇಳಿಸ್ಬಿಡು, ಆಮೇಲೆ ಇನ್ನೊಂದು ಸಲ ಬೇಕಾದ್ರೆ ಕೃಷ್ಣಾರ್ಪಣ ಆದರೂ ಆಯಿತು. ಎಲ್ಲ ಕಪಿಗಳ ಅವಸ್ಥೆ ಹಾಗೆ ಆಗಿತ್ತು. ಸುಗ್ರೀವನ ಆಜ್ಞೆಯನ್ನು ಮೀರಿದರೆ ನಾವು ಸಾಯ್ತೀವಿ ಅನ್ನೋದು ನಿಶ್ಚಯ ಆಗಿದೆ. ಸೀತೆಯ ಸುದ್ದಿ ಇಲ್ಲ, ದಿವಸ ಮುಗಿದೋಗಿದೆ. ಇನ್ನೇನು ಗತಿ ಅಂದಾಗ ಹನುಮಂತ ದೇವರು ಆ ಸುದ್ದಿಯನ್ನು ತಂದಾಗ ಏನು ಆನಂದವೋ, ಹೋದ ಪ್ರಾಣ ಬಂದಂತೆ ಆಯಿತು. ಎಲ್ಲರಿಗೂ ಆನಂದವನ್ನು ತಂದದ್ದರಿಂದ ನಮ್ಮ ಯಾವುದೇ ಕಾರ್ಯ ಡಿಲೇ ಆಗ್ತಾಯಿದ್ರೆ, ಕೋರ್ಟ್ ಕೇಸೋ ಇನ್ಯಾವುದೋ ಯಾವುದೇ ಒಂದು ಇನ್ನೇನು ರಿಸಲ್ಟ್ ಬರುತ್ತೆ ಅನ್ನೋದರಲ್ಲಿ ಡಿಲೇ ಆಗ್ತಾಯಿದ್ರೆ ಸುಂದರಕಾಂಡವನ್ನು ಪಾರಾಯಣ ಮಾಡಿ ವಾಯುದೇವರಿಗೆ ವಿಜಯ ಆಯಿತು ಅಂತ ಚಿಂತನೆ ಮಾಡಿದ್ರೆ ನಮಗೂ ವಿಜಯವನ್ನು ಅವರು ತಂದುಕೊಡ್ತಾರೆ ಅಂತ ನಮ್ಮಲ್ಲಿ ನಂಬಿಕೆ. ಹಾಗೂ ಇದೆ. ಒಂದು ವೇಳೆ ಆಗದೇ ಇದ್ದರೂ ಏನು ಲಾಸ್ ಇಲ್ಲ, ಏನು ಇನ್ವೆಸ್ಟ್ಮೆಂಟು
ಬಂಗಾರದ ರಥವನ್ನು ಮಾಡಿಸಿ ಹನುಮಪ್ಪನಿಗೇನು ಹಾಕಿಲ್ಲ. 50 ಶ್ಲೋಕ ಪಾರಾಯಣವನ್ನು ಮಾಡಿದೆ. ಪಾರಾಯಣ ಮಾಡಿದ್ದಕ್ಕಂತೂ ಪುಣ್ಯ ಇದ್ದೇ ಇದೆ. ಆ ಸ್ಟಾಕನ್ನು ಈಗಲ್ಲ ಮುಂದೆ ಒಂದು ದಿವಸ ಕೊಟ್ಟೇ ಕೊಡ್ತಾರೆ. ನಾವು ನದಿಯಲ್ಲಿ, ಗುರುಗಳಲ್ಲಿ, ದೇವತೆಗಳಲ್ಲಿ ವಿಶ್ವಾಸ ಮಾಡಿದರೆ ಫಲ ಆಗತ್ತಂತೆ. ಇವರು ನನ್ನನ್ನು ಉದ್ಧಾರ ಮಾಡ್ತಾರೆ, ಈ ನದಿಯಲ್ಲಿ ನಾನು ಸ್ನಾನ ಮಾಡಿದರೆ ಪವಿತ್ರನಾಗ್ತೀನಿ, ಈ ಅನುಸಂಧಾನವನ್ನು ಮಾಡಿದರೆ ಗ್ಯಾರಂಟಿ ನಮಗೆ ಪಾವಿತ್ರತೆ ಬರುತ್ತೆ ಅಂತ. ಹೀಗಾಗಿ ಆ ಭಗವಂತನ ವಿಶೇಷವಾದ ದೂತರಾದ ವಾಯುದೇವರ ಮಹಾಮಹಿಮೆ. ಆಚಾರ್ಯರು ಹನುಮಂತ ಈ ಸುಂದರಕಾಂಡವನ್ನು ಹೇಳುವ ಮುಂಚೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಿಂಗೇಶ್ವರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ತಾತ್ಪರ್ಯ ನಿರ್ಣಯದ ಮೊದಲನೇ ಶ್ಲೋಕ ಇದು ಪದ್ಯ. ಇದಕ್ಕೆ ಮುಂಚೆ ಏನಾಯಿತು ಅಂದರೆ, ಎಲ್ಲ ದೇವತೆಗಳು ಕೆಲವೊಮ್ಮೆ ದೇವರ ವಿರೋಧವನ್ನು, ದೇವರ ಸಂಕಲ್ಪದ ವಿರೋಧವನ್ನು ಮಾಡ್ತಾರೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಇದೆ. ಒಂದು ಬೆಟಾಲಿಯನ್ನು ಹನುಮಂತ ದೇವರ ಜೊತೆ ಬಂದಿದ್ದು. ಅಂಗದನ ಸೋದರ ಮಾವ ತಾರ, ಅನೇಕ ಜನ ಎಲ್ಲ ಬಂದ್ಯಾರು. ಇವರೆಲ್ಲ ನಡೆದು ಬಂದರು. 30 ದಿವಸ ಸಮಯ ಕೊಟ್ಟಿದ್ದ, 30 ದಿವಸ ಮೀರೋಯ್ತು. ಒಂದು ಒಳ್ಳೆಯ ಸ್ಥಳ ನೋಡಿದ್ರು. ಅವರೆಲ್ಲ ವಿಚಾರ ಮಾಡಿದ್ರು, ಈ ಸ್ಥಳ ನೋಡಿದ್ರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಚೆನ್ನಾಗಿದೆ, ನಾವೆಲ್ಲ ಇಲ್ಲೇ ಇದ್ದು ಬೇಡ. ಅಲ್ಲ, ಮತ್ತೆ ಸೀತಾ ಅನ್ವೇಷಣೆ ಅದು ನಾವು ಮಾಡಿ ನಮಗೇನು ಪ್ರಯೋಜನ? ತಾರ ಒಂದು ಉಪನ್ಯಾಸ ಮಾಡ್ದ, ಎಲ್ಲ ದಯಮಾಡಿ ಇಲ್ಲಿ ಕೇಳ್ರಿ, ನಾವೆಲ್ಲ ಏನು ಪೆದ್ದ ಕೆಲಸ ಮಾಡ್ತಾ ಇದ್ದೀವಿ, ಸೀತೆಯನ್ನು ಅನ್ವೇಷಣೆ ಮಾಡೋದ್ರಿಂದ ನಮಗೇನು ಸಿಗತ್ತೆ? ಇಲ್ಲ, ರಾಮನಿಗೆ ಸೀತಾ ಸಿಗ್ತಾಳೆ, ಸುಗ್ರೀವನಿಗೆ ರಾಮದೇವರು ಶಬಾಷ್ ಅಂತಾನೆ. ತಾರ ಅಂದ, ನಮಗೇನು ಸಿಗತ್ತೆ ಅಂದಿದ್ದು ನಾನು. ಅಲ್ಲಿ ಸ್ವಾರ್ಥ ಬಂತು. ಮೊದಲು ದೇವರ ಪೂಜೆ ಅಂತ ಹೊರಟಿದ್ರು, ನಮಗೇನು ಅಂದಾಗ ಹೌದೇ ನಮಗೇನು. ಆದ್ದರಿಂದ ನಾವು ಸೀತಾನ್ವೇಷಣೆ ಮಾಡೋದು ಬೇಡ, ರಾಮನಿಗೆ ಸೀತಾ ಸಿಗುತ್ತಾಳೋ ಬಿಡ್ತಾಳೋ ಅವನ ಹಣೆ ಬರಹ ಅದು, ನಾವೆಲ್ಲ ಇಲ್ಲೇ ಇದ್ದು ಬೇಡ. ನಮಗೆ ರಾಜ ಯಾರು? ಅಂಗದ ಇದ್ದಾನೆ, ಹೇಗೋ ರಾಜವಂಶದವನು, ಅವನು ರಾಜ ವಾಲಿಯ ಮಗ, ಯುವರಾಜ. ಅವನು ರಾಜ ಆಗ್ತಾನೆ ಅಂದ್ಕೊಂಡಿದ್ದ, ಸುಗ್ರೀವ ಕೂತ್ಬಿಟ್ಟ. ಇವನು ರಾಜನ ಸೋದರ ಮಾವ ಅನ್ನಿಸ್ಕೋಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೆ ಬಂಡಾಯ ಎದ್ದು ಇಲ್ಲೊಂದು ರಾಜ್ಯ ಮಾಡಬೇಡ, ಎಲ್ಲರೂ ಒನ್ಸ್ ಮೋರ್ ಅಂದರು, ಕ್ಲಾಪ್ಸ್ ಹಾಕಿ. ಒಳ್ಳೆ ಐಡಿಯಾ. ಹನುಮಂತೇವರಂದರು, ನಾನೊಂದು 5 ನಿಮಿಷ ಉಪನ್ಯಾಸ ಮಾಡ್ಬೋದಾ? ಎಲ್ಲರೂ ಅವರವರ ಅಭಿಪ್ರಾಯ ಮಂಡನೆ ಮಾಡ್ಬೋದು. ಹನುಮಂತೇವರಂದರು, ನಾವೆಲ್ಲ ಹೊರಟಿರೋದು ದೇವರ ಕೆಲಸಕ್ಕೆ. ಶ್ರೀರಾಮಚಂದ್ರನಿಗೆ ಇಲ್ಲಿ ಬರೋದು ಕಷ್ಟವೇ ಇಲ್ಲ. ಯಾಕೆ ಅಂದರೆ ಅವನು ಅಲ್ಲಿಂದ ಇಲ್ಲಿಗೆ ಬರೋದು ಬೇಕಾಗಿಲ್ಲ, ಇಲ್ಲಿದ್ದವನೇ ಎದ್ರೂ ಸಾಕು. ಅವನು ಸರ್ವತ್ರ ವ್ಯಾಪ್ತ. ಅವನು ಎಳ್ಳು ಕೊನೆಯ ಮುಳ್ಳು ಮನೆಯ ಪಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಪ್ರಾಣಿ. ಚಿಂಚಾಕ ಮಾಡತೀದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬು ಅನಂತನಿದ್ದಾನೆ. ಗೋಪ್ತ ತ್ರಿಜಗದ್ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾಪ್ತನಿದ್ದಾನೆ ಪ್ರಾಣಿ. ಚಿಂಚಾಕ ಮಾಡತೀದಿ ಚಿನ್ಮಯನಿದ್ದಾನೆ. ಇದು ಹಾಡನ್ನು ನಾವು ಹಾಡ್ತೀವಿ, ಇದನ್ನು ನೋಡೋದು ವಾಯುದೇವರು. ಎಲ್ಲಿ ನೋಡಿದ್ರು ದೇವರು ಕಾಣಿಸ್ತಾನಂತೆ. ಮಧ್ವರು ಗುರುಕುಲದಲ್ಲಿ ಕೆಲವು ದಿನ ಅಧ್ಯಯನ ಮಾಡಿ ಮನೆಗೆ ಬಂದರು. ಕಂಬಕ್ಕೆ ನಮಸ್ಕಾರ, ಗೋಡೆ ಬಾಗಿಲು ಮೇಲ್ ರೂಫು. ಯಾರೋ ಕೇಳಿದ್ರು, ಅಲ್ಲೋ ಏನು ಓದ್ಕೊಂಬಂದಿ ಅಂದರೆ ಹುಚ್ಚುಚ್ಚಾಗೆ ಹೀಗೆಲ್ಲ ಮಾಡ್ತಾಯಿದ್ದಿ, ಯಾರಿಗೆ? ಕಂಬಕ್ಕೆ ಯಾಕೆ ನಮಸ್ಕಾರ ಅಂದರು. ಅಲ್ಲಿ 2 ತರಹದ ಜನ ಇದ್ದರು. ಕೆಲವರು ತಿಳ್ಕೋಬೇಕು ಅಂತ, ಕೆಲವರು ಕುಹಕಿಗಳು. ಕಂಬಕ್ಕೆ ಯಾಕೋ ನಮಸ್ಕಾರ, ಸರಿಯಾಗಿದೆ. ಆಗ ಮಧ್ವಾಚಾರ್ಯರು ಉತ್ತರ ಕೊಟ್ಟಿದ್ದೇನೆ, ನನ್ನ ಗ್ವಾಡಿ ನನ್ನ ಕಂಬ, ನಿಮ್ಮಪ್ಪನ ಗಂಟೇನು ಹೋಯ್ತು ಅಂತ. ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ ಭ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ. ಕೆಲವು ಮಕ್ಕಳು ತಲೆ ಹರಟ ಇರತ್ತೆ, ಯಾಕೋ ಹಾಗೆ ಮಾಡೋದು? ನಿಮ್ಗೆ ಯಾಕ್ರಿ? ನಮ್ಮಪ್ಪನ ಗಾಡಿ, ಮುರಿದಾದ್ರೂ ಮುರ್ಕೋತೀನಿ, ಹರಿದಾದ್ರೂ ಹರ್ಕೋತೀನಿ, ನೀವ್ಯಾರು ಕೇಳಲಿಕ್ಕೆ ಅಂತ ಸತ್ಕೋ ಅಂತಾರೆ. ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ ಭ್ರುವನ್ ಸ್ವವಸ್ತು, ನನ್ನ ವಸ್ತು ಅಂದರು. ಆದರೆ ನಿಜವಾದ ಅಭಿಪ್ರಾಯ ಸ್ವವಸ್ತು, ಸ್ವತಂತ್ರವಾದ ಭಗವಂತ ಇಲ್ಲಿ ಇದ್ದಾನೆ, ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ವ್ಯಾಪ್ತೋಪಾಸಕರವರು. ಎಲ್ಲ ಕಡೆ ದೇವರನ್ನು ನೋಡುವಂತಹ ಮಹಾನುಭಾವರು, ತ್ಯಕ್ತ ವೈದಿಕರು ಅಂತ, ವೇದವನ್ನು ಬಿಟ್ಟವರು. ವಾಯುದೇವರು ಓಂ ಅಂದರೆ ಎಲ್ಲ ಕಾಣುತ್ತಂತೆ. ರಾಘವೇಂದ್ರ ಸ್ವಾಮಿಗಳು ಅದನ್ನೇ ಅಂದದ್ದು.
ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಪ್ರಾತಃ ಸಂಕಲ್ಪ ಗದ್ಯ ಅಂದರೆ ಅದು ಪ್ರಾತಃ ಅಂದರೆ ಬೆಳಗ್ಗೆ ಅಂತಲ್ಲ, ಪ್ರತತತ್ವಾತ್ ಪ್ರಾತಃ. ಎಲ್ಲ ಕಡೆ ವಾಯುದೇವರು ವ್ಯಾಪ್ತರಾದದ್ದರಿಂದ ವಾಯುದೇವರಿಗೆ ಪ್ರಾತಃ ಅಂತ ಉಪನಿಷತ್ತು ಕರೆದದ್ದು. ವಾಯುದೇವರ ಗದ್ಯ ಅದು. ಮೊದಲೆಲ್ಲ ವಾಯುದೇವರ ವಿಶೇಷಣ ಕೊಟ್ಟು ವಾಯುದೇವರ ಅಂತರ್ಯಾಮಿನ್ ಅಂತ ಶುರು ಮಾಡ್ತಾರೆ. ಹೀಗಾಗಿ ಎಲ್ಲ ಕಡೆ ದೇವರನ್ನು ನೋಡೋ ವಾಯುದೇವರು. ಮರ್ಯಾದೆಯಿಂದ ನೀವು ಸೀತಾನ್ವೇಷಣೆಗೆ ಬರ್ತೀರೋ ಇಲ್ವೋ? ಸಾಮಾನ್ಯ ನಮ್ಮ ಜೊತೆ ಬಂದವರು ನಾವು ಬರೋದಿಲ್ಲಪ್ಪ ಬದ್ರಿಗೆ ನಮಗೆ ಭಯ, ಸರಿ ಬಿಟ್ಕೊಳ್ರಿ ನಾವೇ ಹೋಗಿ ಬರ್ತೀವಿ ಅಂತಾರೆ. ವಾಯುದೇವರು ಹಾಗೆ ಬಿಡಲಿಲ್ಲ. ಮರ್ಯಾದೆಯಿಂದ ಬರ್ತೀರೋ ನಾನೇ ಕರ್ಕೊಂಡು ಹೋಗಲೋ, 2 ಆಪ್ಷನ್ ಕೊಟ್ಟರು. ಹೌದು, ನೀವೇ ಕರ್ಕೊಂಡು ಹೋಗ್ತಿ, ನೀವೇ ಬಂದರೆ ಕೈಕಾಲು ಗಟ್ಟಿ ಇರುತ್ತೆ, ನಾನೇ ಕರ್ಕೊಂಡು ಹೋದರೆ ಕೈಕಾಲು ಸೊಟ್ಟ ಆಗತ್ತೆ, ಮುರಿದಾದರೂ ಎಳ್ಕೊಂಡು ಹೋಗ್ತೀನಿ. ಬೇಡಪ್ಪ ನಾವು ಬರ್ತೀವಿ ಅಂದರು. ಸಮುದ್ರ ಬಂತು ಅಡ್ಡ, ಎಲ್ಲ ಬಂದರು, ಸಮುದ್ರ ಅಡ್ಡ ಬಂತು. ಹನುಮಪ್ಪ ಇನ್ನಾಯ್ತಲ್ಲ ಬಿಡು ಆಸೆ ಅಂತ. ಸಮುದ್ರ ಬಂತು, ನಾವಂತೂ ಹಾರ್ಲಿಕ್ಕೆ ಆಗೋದಿಲ್ಲ, ಈಗಾದರೂ ಸುಮ್ಮನಿರೋಣ. ಈಗೂ ಸುಮ್ಮನಿರೋದು ಬೇಡ. ಇಲ್ಲಿವರೆಗೂ ಆದ ರಾಮಾಯಣದ ಗಾಥೆಯನ್ನು ಗಾನ ಮಾಡುವ ಅಂತ ಶುರು ಮಾಡಿದ್ರು. ಇಕ್ಷ್ವಾಕು ವಂಶದಲ್ಲಿ ದಶರಥ ಅಂತ ರಾಜ ಬಂದ, ಅವನಿಗೆ ಮಗ ಶ್ರೀರಾಮಚಂದ್ರ. ಅವನು ತಂದೆಯ ಮಾತಿಗೆ ಮನ್ನಣೆ ಕೊಡಬೇಕು ಅಂತ ಸೀತೆಯ ಸಮೇತ ಅರಣ್ಯಕ್ಕೆ ಬಂದ. ಸೀತೆಯನ್ನು ಯಾರೋ ಅಪಹಾರ ಮಾಡ್ಯಾರೆ, ಸೀತಾನ್ವೇಷಣೆಗಾಗಿ ನಾವು ಬಂದಿದ್ದೇವೆ. ಅವನ ಯಾವುದೋ ಒಬ್ಬ ಅಸುರ ಜಟಾಯುವನ್ನು ಸಂಹಾರ ಮಾಡಿದ್ದಾನೆ ಅಂಥೇಳೋ ಕಾಲಕ್ಕೆ ಸಂಪಾತಿ ಅನ್ನೋ ಹಕ್ಕಿ ಹಾರಿಕೊಂಡು ಬಂತು. ಸಂಪಾತಿಗೆ ಆಶ್ಚರ್ಯ, ನೀವು ಜಟಾಯು ಬಗ್ಗೆ ಮಾತಾಡ್ತೀರಲ್ಲ, ನಿಮಗೆ ಹೇಗೆ ಗೊತ್ತು? ಜಟಾಯು ಯಾರು ಅಂದರು. ನಮ್ಮ ತಮ್ಮ, ನಾನು ಜಟಾಯು ನಾನು ಅಣ್ಣ, ಅವನು ತಮ್ಮ. ನಾವಿಬ್ಬರು ಸೂರ್ಯಮಂಡಲವನ್ನು ಮುಟ್ಟ ಬರಬೇಕು ಅಂತ ಒಂದು ರನ್ನಿಂಗ್ ರೇಸ್ ಇಟ್ಕೊಂಡ್ವಿ. ನಮ್ಮ ತಮ್ಮ ಮೇಲೆ ಹಾರ್ತಾ ಹಾರ್ತಾ ತಲೆ ಸುತ್ತಿತು, ಅವನು ಸಾಯಬಾರದು ಅಂತ ನನ್ನ ರೆಕ್ಕೆಯನ್ನು ಅಡ್ಡ ಮಾಡಿದೆ. ಆಗಿನ್ನೂ ಅಣ್ಣ ತಮ್ಮದ್ರಲ್ಲಿ ಪ್ರೀತಿ ವಿಶ್ವಾಸ ಇತ್ತು. ಈಗ ಇನ್ನೂ ಮೇಲೆ ಹಾರು ಅಂತ ಕಳಿಸ್ಬಿಟ್ಟಿರೋರು. ಹಾಗಾಗಿ ಅಡ್ಡ ಹಿಡಿದು ನನ್ನ ರೆಕ್ಕೆ ಸುಟ್ಟೋಯ್ತು, ನಾನು ಕೆಳಗೆ ಬಿದ್ದೆ, ತಮ್ಮ ಉಳ್ದ. ನಾನು ಸಾಯ್ತೀನಿ ಅಂದಾಗ ಒಬ್ಬ ಋಷಿಗಳಂದರು, ಇಲ್ಲ ನೀನು ಸಾಯಬೇಡ. ಸ್ವಾಮಿ, ರೆಕ್ಕೆ ಇಲ್ಲದೆ ಇದ್ಮೇಲೆ ಪಕ್ಷಿ ಮಾಡಿ ಬದುಕಿ ಏನು ಮಾಡೋದು? ಹೇಗೆ ಬದುಕತ್ತೆ? ಪಕ್ಷ ಇದ್ರೇ ಪಕ್ಷಿ, ಪಕ್ಷ ಅಂತ ಕರೀತಾರೆ ಅದನ್ನು. ಈಜು ಬರದ ಮೀನು, ಸಂಧ್ಯಾವಂದನೆ ಬರದ ಆಚಾರು, ರೆಕ್ಕೆ ಇಲ್ಲದ ಪಕ್ಷಿ. ಇದ್ದರೇನು ಇಲ್ಲದಿದ್ದರೇನು ಒಂದು ಮಧ್ವರಾಯರ ಕರುಣೆ, ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ. ಅಲ್ಲ, ನಾ ಏನು ಮಾಡಲಿ? ಇಲ್ಲೋ ನಿನಗೊಂದು ದಿವಸ ರೆಕ್ಕೆ ಬರುತ್ತೆ ಅಂದರು. ರಾಮಾಯಣವನ್ನು ಕೇಳಿದ ಕೂಡಲೇ ಹನುಮಂತರ ಬಾಯಿಯಿಂದ ಸುಟ್ಟೋದ ರೆಕ್ಕೆ ಬಂತು. ನಮ್ಮ ಗೋಪಿಕಾಸ್ತ್ರೀಯರಂತಾರೆ, ತವ ಕಥಾಮೃತಂ ತಪ್ತ ಜೀವನಂ ಕವಿಬಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭುರಿದಾ ಜನಾ. ತವ ಕಥಾಮೃತಂ ತಪ್ತ ಜೀವನಂ, ನಿನ್ನ ಕಥಾಮೃತ ತಪ್ತಾನ್ ಜೀವಯತಿ, ನೊಂದು ಬೆಂದವರಿಗೆ ಏನಾದರೂ ತಂಪನ್ನು ಕೊಡುವ ಒಂದು ಔಷಧ ಅಂದರೆ ನಿನ್ನ ಕಥಾಮೃತ ಅಂತ. ಅದು ಪ್ರಾಕ್ಟಿಕಲ್ ಆಗಿ ಇವನ ಜೀವನದಲ್ಲಿ ಬಂತು. ಅನೇಕರ ಜೀವನದಲ್ಲಿ ನೋವು ಸಮಸ್ಯೆ ಇದ್ದಾಗ ಅದಕ್ಕಿರುವ ಒಂದೇ ಒಂದು ಮದ್ದು, ದೇವರ ವಾರ್ತೆಯನ್ನು ಕೇಳಿದಾಗ ಒಂದು ನೆಮ್ಮದಿ ಸಿಗತ್ತೆ. ಇವ್ರಿಗಂತೂ ರೆಕ್ಕೆನೇ ಬಂತು. ಹೀಗೆಲ್ಲ ಆಗಿದ್ದು ನೋಡಿ ಹದ್ದಿನ ಕಣ್ಣು ಅಂತಾರೆ. ದಯಮಾಡಿ ನಮ್ಮ ಸೀತಮ್ಮ ಎಲ್ಲಾದರೂ ಕಾಣಿಸ್ತಾಳ ನೋಡು. ಅವನಂದ, ನನ್ನ ಕಣ್ಣಿಗೆ ಪೊರೆ ಬಂದಿದೆ, ಆಗಲ್ಲ. ನನ್ನ ಮಗ ಇದ್ದಾನೆ, ಶಾರ್ಪಾಗಿದೆ ಅವನ ಕಣ್ಣು. ಅವನು ಮೇಲೆ ಹಾರಿ ಹೇಳ್ದ, ಅಲ್ಲೊಂದು ವೃಕ್ಷದ ಕೆಳಗೆ ಹೀಗೆ ಕೂತಿಯಾಳೆ, ತುಂಬ ದುಃಖ ಪಡ್ತೀಯಾಳೆ. ನೀವು ಹೇಳೋ ಲಕ್ಷಣ ಅವಳು ಕೂತಿರೋದು ನೋಡಿದ್ರೆ ಅವಳೇ ಇರಬೇಕು ನಿಮ್ಮ ಸೀತಮ್ಮ. ಓ, ಏನು ಆನಂದ ಆಯಿತೋ ಕಪಿಗಳಿಗೆ. ಅಂತೂ ನಮ್ಮ ಸೀತಮ್ಮ ಬದುಕಿದಾಳೆ ಅನ್ನೋ ಕುರುಹು ಸಿಕ್ತೋ ಅವಳೇ. ಹಾರೋರು ಯಾರು? ಇಷ್ಟೆಲ್ಲ ಆದಮೇಲೆ ಎಷ್ಟು ದೂರ ಇದೆ? 100 ಯೋಜನ ಅಂದರು. ಮಧ್ಯದಲ್ಲಿ ಏನಾದರೂ ಜಂಕ್ಷನ್ ಇದೆಯಾ? ಬಿದ್ದರೆ ಕೃಷ್ಣಾರ್ಪಣ ಅಂದರು. ಸರಿ, ಯಾರು 100 ಯೋಜನ ಹಾರೋರು? ಕಪಿಗಳೆಲ್ಲ ಶುರು ಮಾಡೋದು, ನಾವು 10 ಯೋಜನ, ನಾವು 20. ಅವರೆಲ್ಲ ಒಂದು ಬಾಯಿ ಮುಚ್ಚರ, 20 ಎಲ್ಲ ಬಿಸಾಯ್ತೀರಿ, ನಮಗೆ ಆಗೋಷ್ಟು ಹೇಳಿದ್ವಿ, ನೀವ್ಯಾರ್ರಿ ಕೇಳಲಿಕ್ಕೆ ಅಂತ. ಕಡೆಗೆ ಅಂಗದ ಅಂದ, ನಾನು 100 ಯೋಜನ ಹಾರ್ತೀನಿ. ಅಬ್ಬೋ, ಆದರೆ ಅಂದ. ಏನಾದರೆ? ವಾಪಸ್ ಬರ್ಲಿಕ್ಕಾಗಲ್ಲ. ಈಗ ಸೀತಮ್ಮ ಒಬ್ಳು ಹೋಗಿದ್ದಾಳೆ, ಇನ್ನು ನೀವು ಹೋಗಿ ಕೂತಿ ಅಂದರೆ ಈ ಕೆಲವೊಂದು ಅಂಗಡಿಗೆ ಕಳಿಸಿದ್ರೆ ಬರೋದೇ ಇಲ್ಲ. ಸಾಮಾನು ಬಂದಿಲ್ಲ ಅಲ್ಲ, ಇವನೆಲ್ಲಿ ಹೋದ ಅನ್ನೋದು ಹುಡುಕೋದೇ ಸಾಕಾಗೋಗತ್ತೆ. ಹಾಗಾಗಿ ನೀ ಬೇಡ ಅಂದ. ಹನುಮಂತ ದೇವರು ಸುಮ್ಮನೆ ಕೂತಿದ್ದು.
ಇದು ಯಾಕೆ ಅಂದರೆ ವಾಲ್ಮೀಕಿ ಋಷಿಗಳು ಹೇಳೋದೇನೆಂದರೆ ಹನುಮಂತ ದೇವ್ರಿಗೆ ಒಂದು ಶಾಪ ಇತ್ತು, ತುಂಬ ಚೇಷ್ಟೆ ಮಾಡೋರು ಎಲ್ಲ ಋಷಿಗಳ ಶಾಪ ಕೊಟ್ಟಿದ್ರಂತೆ, ನಿನ್ನಲ್ಲಿರುವ ಯೋಗ್ಯತೆ ನಿನಗೆ ಗೊತ್ತಾಗದೇ ಇರಲಿ. ಇದು ಯಾವುದೂ ಪ್ರಶ್ನೆನೇ ಇಲ್ಲ. ಅರಣ್ಯಕಾಚಾರ್ಯರು ವಿಷ್ಣುತೀರ್ಥರು ಬರೀತಾರೆ, ಸುಮಧ್ವ ವಿಜಯದ ಪಾರಾಯಣವನ್ನು ಮಾಡಿದ್ರೆ ಒಂದೊಂದು ಸರ್ಗಕ್ಕೆ ಒಂದೊಂದು ಫಲ ಅಂತ ಹೇಳ್ತಾ, ಸನ್ನಿಧಾನಂ ಅಂತ ಮೊದಲನೇ ಸರ್ಗ ಪಾರಾಯಣ ಮಾಡಿದರೆ ಅವನಲ್ಲಿ ವಾಯುದೇವರ ಸನ್ನಿಧಾನ ಬರುತ್ತಂತೆ. ಎರಡನೇ ಸರ್ಗವನ್ನು ಪಾರಾಯಣ ಮಾಡಿದರೆ ಗುಣವ್ಯಕ್ತಿ, ಅವನಲ್ಲಿದ್ದ ಸದ್ಗುಣಗಳು ಅವನಿಗೆ ವ್ಯಕ್ತ ಆಗತ್ತಂತೆ. ಕೆಲವೊಮ್ಮೆ ನಮ್ಮಲ್ಲಿ ಸಾಮರ್ಥ್ಯ ಇರುತ್ತೆ, ಅದು ನಮಗೆ ಗೊತ್ತಾಗಿರಲ್ಲ, ನಮಗೆ ಬರಲ್ಲ ಅಂದ್ಕೊಂಡಿರ್ತೀವಿ. ಈಗ ದಿನ ಯಾರೋ ಊಟ ಮಾಡಿ ಹಾಕಿದ್ದು ತಿಂದು ತಿಂದು ಅಭ್ಯಾಸ, ನಿಮಗೇನಾದರೂ ಬರುತ್ತಾ? ಊಟ ಮಾಡೋಕ್ಕೆ ಬರುತ್ತೆ, ಮಾಡಿದ ತಟ್ಟೆನ ಅಲ್ಲೇ ಬಿಟ್ಟು ಹೋಗೋಕ್ಕೆ ಬರುತ್ತೆ. ಯಾರೋ ಅವ್ರನ್ನ ಇದು ಮಾಡ್ತಾರೆ, ಇಲ್ಲ ನಿಮಗೂ ಸಾಮರ್ಥ್ಯ ಇದೆ, ಒಂದ್ಸಲಿ ಅನ್ನ ಮಾಡಿ ನೋಡ್ರಿ ಮಾಡ್ಲಿಕ್ಕೆ ಹೋಗಿ ಹಾಳು ಬೇರೆ ಆಗ್ಬಿಟ್ಟಿರತ್ತದು. ಅನಿವಾರ್ಯವಾಗಿ ಒಂದಿನ ಯಾರೂ ಇಲ್ಲದೆ ಇದ್ದಾಗ ಮಾಡ್ತಾರೆ. ಎಂಥ ಅಡುಗೆ ಆಗಿರುತ್ತೋ, ನನಗೂ ಗೊತ್ತಿರಲಿಲ್ಲ ರೀ, ಇವತ್ತು ಅಡುಗೆ ಬರುತ್ತೆ ಅಂತ ನನಗೂ ಗೊತ್ತಾಯಿತು. ಇಲ್ಲ ನೀವು ಅಡುಗೆಯವರೇ ಅಂತ ಅವ್ರನ್ನ ಸಮಾಧಾನ ಮಾಡ್ತಾರೆ. ಏನು ಯೋಚನೆ ಮಾಡಬೇಡ್ರಿ, ಮನುಷ್ಯನಲ್ಲಿ ಇದ್ದ ಗುಣಗಳು ವ್ಯಕ್ತ ಆಗಬೇಕಾದ್ರೆ ದೇವರ ಅನುಗ್ರಹ ಬೇಕು. ಅದು ಇದ್ದದ್ದು ಅಲ್ಲೇ ಕೂತ್ರೆ ಏನು ಮಾಡೋದು? ಬೇಕಾದಷ್ಟು ಸಾಮರ್ಥ್ಯ ಇದೆ. ಈ ತೆಲುಗುನಲ್ಲಿ ಅಂತಾರೆ ಲೇಸ್ತೆ ಮಂಚೋಡ್ ಕಾದು ಅಂತ, ನಾನು ಎದ್ರೆ ಒಳ್ಳೆಯವನಲ್ಲ ಅಂತ. ಹೇಳು ಅಂದರು, ವಾడు ಲೇಡು ಅಂತ ಯಾರೋ ಅಂದರು. ಅವನು ಹೇಳೋದೇ ಇಲ್ಲ, ಲೇಸ್ತೆ ಮಂಚೋಡ್ ಕಾದು ಕಾನಿ ಲೇಡು ಅವನು ಹೇಳೋದೇ ಇಲ್ಲ ಅಂತ. ಅದಾಬಾರ್ದು. ಇದ್ದ ಶಕ್ತಿ ಯೋಗ್ಯತೆ ವ್ಯಕ್ತ ಆಗಬೇಕು ಅಂದರೆ ವಾಯುದೇವರ ಸನ್ನಿಧಾನ ಬೇಕು. ಅದು ಎರಡನೇ ಸರ್ಗ ಪಾರಾಯಣದಿಂದ ಯಾಕೆ ವ್ಯಕ್ತ ಆಗತ್ತೆ ಅಂದರೆ ಅಲ್ಲಿ ಮಧ್ವರು ಅವತಾರ ಆಯ್ತು. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಂತರಂ ಪರಮ ಸುಂದರ ಮಂದಿರಂ ತತೆ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಆಚಾರ್ಯರು ಅಲ್ಲಿ ಅವತಾರ ಮಾಡಿದರು ಅಂದರೆ ನಿನ್ನಲ್ಲಿದ್ದ ಶಕ್ತಿ ಸಾಮರ್ಥ್ಯ ವ್ಯಕ್ತ ಆಗತ್ತೆ. ವಾಯುದೇವರ ಅನುಗ್ರಹದಿಂದಲೇ ಶಕ್ತಿ ಸಾಮರ್ಥ್ಯ ವ್ಯಕ್ತ ಆಗುತ್ತೆ ಅಂದರೆ ವಾಯುದೇವರಿಗೆ ಶಾಪ ಏನು, ಅದು ವ್ಯಕ್ತ ಆಗದೆ ಇರೋದೆ. ಮತ್ತೆ ಯಾಕೆ ಸುಮ್ಮನೆ ಕೂತರು? ಎಲ್ಲರ ಯೋಗ್ಯತೆ ಹೇಳಿಬಿಡಲಿ, ಆಮೇಲೆ ನಾವು ಹೇಳೋಣ. ಮೊದಲೇ ನಾವು ಹಾರಿ ಬರ್ತೀವಿ ಅಂದರೆ ಬೇರೆಯವರೆಲ್ಲ ಏನಂತಾರೆ, ನೀವ್ಯಾಕೆ ಹಾರಲಿಲ್ಲ? ಏನೋ ಹನುಮಪ್ಪ ಹಾರಾಡ್ತಾ ಇದ್ದ, ನಾನೇ ಹೋಗ್ತೀನಿ ಅಂತ. ಈ ಸಲ ಅವನಿಗೆ ಚಾನ್ಸ್ ಕೊಟ್ವಿ, ಮುಂದಿನ ಸಲ ಸೀತಾ ಕಳೆದ್ರೆ ನಾವು ಹೋಗ್ತೀವಿ ಅಂತ. ಒಂದು ಸಲ ಕಳೆದಾಗೆ ಇಷ್ಟು ಹಣೆ ಬರ ಆಗಿದೆ, ಎಲ್ಲರ ಹಣೆ ಬರ ಗೊತ್ತಾಗಲಿ ಅಂತ ಎಲ್ಲರೂ ಬಂದು, ಹನುಮಪ್ಪ ನೀನು ಮಹಾಸಮರ್ಥ, ನಿನ್ನ ಯೋಗ್ಯತೆ ಯಾರಿಗಿದೆ ಬಾ. ಆಯ್ತು. ಆದ ಮೇಲೆ ಹನುಮಂತ ದೇವರಂದ್ರು, ಆಯ್ತು ನಾನು ಹೋಗಿ ಬರ್ತೀನಿ. ಅಷ್ಟರಲ್ಲಿ ಕೆಲವರೆಲ್ಲ ಇರ್ತಾರಲ್ಲ ಅಡ್ಡ ಮಾತು ಹಾಕೋರು, ಅಲ್ಲಪ್ಪ ಹನುಮಪ್ಪ ನೀಯೇನೋ ಹೋಗ್ತಿ, ಅಲ್ಲಿ ಒಂದು ವೇಳೆ ಸೀತಮ್ಮ ಇಲ್ಲದೆ ಇದ್ದರೆ. ಕೆಲವರು ಏನು ಪಾಸಿಟಿವು ನೆಗೆಟಿವ್ಸು ಥಿಂಕ್ ಮಾಡಬೇಕು, ಆದರೆ ಪ್ರತಿಯೊಂದು ನೆಗೆಟಿವೇ ಥಿಂಕ್ ಮಾಡಿದ್ರೆ ನೀವೇನೋ ಪುರಾಣಕ್ಕೆ ಹೋಗ್ತೀರಿ, ಆಚಾರ್ಯ ಬರದೇ ಇದ್ರೆ ಸರಿ. ಒಂದು ವೇಳೆ ಬಂದರು ಅವ್ರು ಪುರಾಣ ಹೇಳ್ದೇನೆ ಇದ್ರೆ ಬೇಡ, ಹೇಳಕ್ಕೆ ಶುರು ಮಾಡಿ ಬಿಡದೇನೆ ಇದ್ರೆ ಎದ್ದೋಗು. ನಿನ್ನೇನು ಅವ್ರ ಆಚಾರ ಕಟ್ಟಾಕೊಂಡು ಕೂತಿರ್ತಾರಾ? ಏನಿಲ್ಲ. ಹಾಗಾಗಿ ನಾವು ಒಳ್ಳೆಯದಕ್ಕೆ ಚಿಂತನೆ ಮಾಡಬೇಕು. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ನಮ್ಮ ವಾಯುದೇವರು ಒಲಿಯೋದೇನು ಗೊತ್ತಾ? ನಾನು ಇದನ್ನು ಮಾಡಬಲ್ಲೆ, ಮಾಡಿದರೆ ನನಗೆ ದೇವರು ಅನುಗ್ರಹ ಮಾಡ್ತಾನೆ ಅನ್ನುವ ವಿಶ್ವಾಸದಿಂದ ಮುನ್ನುಗ್ಗಬೇಕಂತ. ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಜರಾಸಂಧನನ್ನು ಕೊಲ್ಲೋ ಕಾಲಕ್ಕೆ ಅದೇ ಅಂದರು. ಯಜ್ಞವನ್ನು ಇಟ್ಕೊಂಡ್ಯಾನೆ ರಾಜಸೂಯಾಗ. ಕೃಷ್ಣ ಅಂದ, ನೋಡಪ್ಪ ನೀ ಏನೋ ಇಟ್ಕೊಂಡಿದ್ದೀ, ಜರಾಸಂಧ ಅಂತಿದಾನೋ, ಇನ್ನು ಎಲ್ಲರನ್ನೂ ಗೆಲ್ಬೋದು, ಅಪ್ಪನಾಣೆ ಅವನನ್ನು ಗೆಲ್ಲೋದು ಕಷ್ಟ, ಅವನು ನಿನ್ನನ್ನು ರಾಜ ಅಂತ ಒಪ್ಕೊಂಬಲ್ಲ. ಏನು ಮಾಡ್ತೀವಿ ಧರ್ಮರಾಜ? ತಕ್ಷಣ ಫೋನ್ ಮಾಡ್ದ ಪುರೋಹಿತರಿಗೆ, ಏನು ಇಲ್ಲ ಅಶ್ವಮೇಧ ಯಾಗ ಕ್ಯಾನ್ಸಲ್ ಆಗಿದೆ, ಒಂದು ಪವಮಾನ ಹೋಮ ಇಟ್ಕೊಂಡ್ಬಿಟ್ಟೇನೆ ಅಂತ. ಭೀಮಸೇನ ದೇವರಂದರು, ಅಲ್ಲ ಸ್ವಾಮಿ ಅಶ್ವಮೇಧ ಯಾಗ ಅಂತ ಹೋಗಿ ಸೀದಾ ಪವಮಾನ ಹೋಮಕ್ಕೆ ಇಳಿದು ಬಿಟ್ಟಿಲ್ಲ, ಏನಿದು? ಇಲ್ಲ ಮತ್ತೆ ಅಲ್ಲಿ ಉಸಾಬರಿ ಅವನು ಹೊಡೆಯೋದು ಬಡಿಯೋದು ಆಗಲ್ಲ, ಹೋಗಲ್ಲ. ಪ್ರಯತ್ನವನ್ನು ಮಾಡೋಣ. ನನ್ನಲ್ಲಿ ತೋಳ್ಬಲ ಇದೆ, ನನ್ನಲ್ಲಿ ವಿಶ್ವಾಸ ಇದೆ, ಹರಿಯ ಅನುಗ್ರಹ ಇದೆ, ನಾನು ಪ್ರಯತ್ನವನ್ನು ಮಾಡ್ತೀನಿ, ನನಗೆ ಜಯ ಸಿಕ್ಕೇ ಸಿಗತ್ತೆ. ಈ ವಿಶ್ವಾಸದಿಂದ ಮುನ್ನುಗ್ಗಬೇಕಂತ ಒಳ್ಳೆಯ ಕೆಲಸಕ್ಕೆ. ಆದರೆ ದೇವರು ನಮಗೆ ಜೊತೆಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ. ಆಗತ್ತೋ ಇಲ್ಲೋ ಹೀಗಂತ ಇದ್ರೆ ಆಗಬೇಕೋ ಬೇಡವೋ, ಆಗೋದೋ ಬೇಡವೋ ಅಂತ ದೇವರು ಅಂತಾರೆ. ಸರಿ, ಯಾರೋ ಅಂದರು, ಅಲ್ಲಿ ಒಂದು ವೇಳೆ ಸೀತಾ ಸಿಗದೇ ಇದ್ರೆ ಏನು ಮಾಡ್ತೀವಿ? ವಾಲ್ಮೀಕಿ ಋಷಿಗಳಂತಾರೆ, ಗಚ್ಚೇ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ
ನಹಿ ದ್ರಕ್ಷ್ಯಾಮೇದಿತಾಂ ಲಂಕಾಯಾಂ ಜನಕಾತ್ಮಜಾಂ. ಸೀತಾ ಲಂಕಾದಲ್ಲಿ ಕಾಣಲಿಲ್ಲ ಅಂದರೆ ಅನೇನೈವ ಹಿ ವೇಗೇನ, ಇದೇ ವೇಗದಿಂದ ನಾನು ದೇವತೆಗಳ ಲೋಕಕ್ಕೆ ಹೋಗ್ತೀನಿ. ಸುರಾಲಯಂ ಅಲ್ಲಿ ನೋಡ್ತೀನಿ, ಅಲ್ಲಿ ಸೀತಾ ಸಿಗಲಿಲ್ಲ. ಯಮಧರ್ಮರಾಜನ ಲೋಕಕ್ಕೆ ಹೋಗ್ತೀನಿ, ಅಲ್ಲೂ ಸಿಗಲಿಲ್ಲ. ಮತ್ತೇನು ಮಾಡ್ತೀನಿ? ಏನಿಲ್ಲ, ಲಂಕಾನ್ನೇ ಕಿತ್ಕೊಂಡ್ಬಂದು ರಾಮನ ಬುಡಕ್ಕೆ ಹಾಕ್ತೀನಿ, ಹುಡುಕೋ ಹೋಗಂಥೇಳಿ. ಅಂತೂ ಕೆಲಸ ಇಲ್ಲದೆ ನಾ ಬರೋದಿಲ್ಲ. ದೋಸೆ ಹೆಂಚಿನಂತೆ ತೊಗೊಂಬಂದು ಹಾಕ್ತೀನಿ ಅಂತ. ಆನಯಿಷ್ಯಾಮಿ ಮಾನಮೂಲ ಲಂಕಾಂ ಸಮುತ್ಪಾಟ್ಯ ಸರಾವಣಾನ್ ಏವ ಮುಕ್ತಾತ ಹನುಮಾನ್ ಮಾನನಾನ್ ಮಾನರೋತ್ತಮ. ಹೀಗೆ ಹೊರಟಂತ. ಇದು ಬೇಕು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಬೇಡ. ಈಗ ಡ್ರೈವರು ರಾತ್ರಿ ಡ್ರೈವಿಂಗು ಎಲ್ಲೋ ಹೋಗ್ಬೇಕು ಕಾರಲ್ಲಿ, ಡ್ರೈವರ್ನ ಕೇಳಿ ಏನಪ್ಪ ರಾತ್ರಿ ನಿದ್ದೆಗಿದ್ದೆ ಬರಲ್ವಾ? ಅಯ್ಯೋ ಇಲ್ಲ ಸ್ವಾಮಿ, ನಮಗೆ ನೈಟ್ ಡ್ಯೂಟಿ ಮಾಡಿ ಅಭ್ಯಾಸ ಅಂದರೆ ಪರವಾಗಿಲ್ಲ. ಬಂದರೂ ಬರ್ಬೋದು ಸ್ವಾಮಿ, ನಮ್ಮ ಕೈಯಲ್ಲಿ ಏನಿದೆ, ನಿದ್ದೆ ಸ್ವಾಮಿ ಕೊಡೋನವನು. ಬಂದರೆ ಇಬ್ಬರು ಪರ್ಮನೆಂಟಾಗಿ ನಿದ್ದೆ ಮಾಡ್ತೀವಿ, ಇಲ್ಲ ಅಂದರೆ ಉಳಿತೀವಿ. ಈಗ ಅಂದ ಅಂದರೆ ಗತಿ ಏನು? ಕೂತೊಂದು ಅವನು ಎದ್ದೇ ಕೂತಿರ್ತಾನೆ, ಇವನು ಕಣ್ಣು ನೋಡ್ಕೊಂಡು ಏನಪ್ಪ ಎದ್ದಿದ್ಯಾ, ಏನಪ್ಪ ಎದ್ದಿದ್ಯಾ ಅಂತ. ಅವರವರ ಕೆಲಸದಲ್ಲಿ ಅವ್ರಿಗೆ ವಿಶ್ವಾಸ ಇರಬೇಕು. ನಾನು ಮಾಡ್ತೇನೆ, ಮಾಡಿದ್ದನ್ನು ನಾನು ಪರಿಪೂರ್ಣ ಮಾಡ್ತೇನೆ ಅಂತ. ಇಲ್ಲ ಅಂದರೆ ಯಾರೂ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಇದನ್ನೇ ಶ್ರೀಮದಾಚಾರ್ಯರು ಪ್ರಾಮಾಣ್ಯಂ ಸ್ವತಃ ಅಂದಿದ್ದು. ಅದು ಒಂದು ಬೇರೆ ಅಭಿಪ್ರಾಯದಲ್ಲಿ ಪ್ರಾಮಾಣ್ಯ ಅನ್ನೋದು, ವಸ್ತುವಿನ ಪ್ರಾಮಾಣ್ಯ ಅನ್ನೋದು ಇನ್ನೊಬ್ಬರಿಂದ ನಾವು ತಿಳಿಯೋದಲ್ಲ. ಸಹಜವಾಗಿ ನಮಗೆ ಜ್ಞಾನವನ್ನು ಗ್ರಹಣ ಮಾಡಿದಾಗೆ ಜ್ಞಾನದ ಜೊತೆಯಲ್ಲೇ ಆ ಪದಾರ್ಥವು ಅದೇ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಗತಿ ಏನು? ಇದು ಮೈಕೋ ಹೌದೋ ಅಲ್ಲೋ, ಮೈಕೋ ಹೌದೋ ಅಲ್ಲೋ ಅದು ಬೇಡ. ಅನ್ನ ಹಾಕಿರ್ತಾರೆ, ಇದು ಅನ್ನ ಹೌದೋ ಅಲ್ವೋ, ಇದನ್ನು ತಿಂದರೆ ನಂಗೆ ಅರಗತ್ತೋ ಇಲ್ವೋ, ಹೀಗಾಗ್ಬಿಟ್ರೆ ಗತಿ ಏನು? ಯಾರನ್ನೋ ಕೇಳ್ತೀವಿ, ರಾಯರೇ ಇದು ಅನ್ನನ? ಹೌದು ರೀ ಅನ್ನನೇ ಅಂದರು. ತಿನ್ರಿ ಅಂದರು. ಇಲ್ಲ, ರಾಯರು ಯಾಕೆ ಸುಳ್ಳು ಹೇಳಿರಬಾರ್ದು? ಅವ್ರನ್ನ ಕೇಳೋಣ. ರಾಮರಾವ್ ಇದು ಅನ್ನನ? ಭೀಮರಾವ್ ಏನೋ ಅನ್ನ ಅಂದರು, ಭೀಮರಾವ್ ಸುಳ್ಳು ಹೇಳಲ್ವಾ? ಇಲ್ಲಪ್ಪ ಸುಳ್ಳು ಹೇಳಲ್ಲ. ಈ ರಾಮರಾವು ಭೀಮರಾವ್ ಯಾಕೆ ಫಿಕ್ಸ್ ಆಗಿರಬಾರ್ದು? ಶ್ಯಾಮರಾವನ್ನ ಕೇಳೋಣ. ಈಗ ರಾಮರಾವು ಭೀಮರಾವು ಶ್ಯಾಮರಾವು ಕೇಳ್ತಾ ಹೋದರೆ ಮಾಡಿದ್ದೆಲ್ಲ ಹಳಸೋಗತ್ತೆ ಅಷ್ಟೇ. ಅದು ಇದು ಆಗತ್ತೆ ಅಂತ ವಿಶ್ವಾಸವನ್ನು ಮಾಡಬೇಕು ದೇವತೆಗಳ ಮೇಲೆ. ನಾನು ಹೋಗಿ ಮಾಡೇ ಮಾಡ್ಕೊಂಬರ್ತೇನೆ ಅಂತ. ಸರಿ, ದೊಡ್ಡ ದೇಹವನ್ನು ತೊಗೊಂಡ್ಯಾರು ವಾಯುದೇವರು. ಅಣಿಮ ಮಹಿಮಾ ಚೈವ ಗರಿಮ ಲಘಿಮಾ ತತ. ಅಣಿಮಾದಿ ಅಷ್ಟಸಿದ್ಧಿಗಳು ವಾಯುದೇವರ ಉಪಾಸಕರಿಗೆ ಇರುತ್ತೆ. ಸಣ್ಣ ರೂಪವನ್ನು ತಗೊಳ್ತಾರೆ, ದೊಡ್ಡದು ಆಗ್ತಾರೆ. ದೇವರ ಅನುಗ್ರಹ ಇದ್ದವರೆ. ಸ್ವಯಂ ವಾಯುದೇವರಿಗೇನಿದೆ. ನಂತರದಲ್ಲಿ ದೊಡ್ಡ ರೂಪವನ್ನು ತಗೊಂಡ್ರು. ನಮಸ್ಕಾರವನ್ನು ಮಾಡಿದ್ರು ಮೊದಲು ಶ್ರೀರಾಮನಿಗೆ. ಅವ್ರು ನಮಸ್ಕಾರ ಮಾಡಿದ್ರಲ್ಲ, ಎಲ್ಲಿದ್ದ ರಾಮ? ಎಲ್ಲಿರೋದೇನು? ಇಲ್ಲೇ ಕೂತ್ಯಾನ ಅವರ ಹೃದಯದಲ್ಲಿ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನ ಮತವೇ ಹರಿಯ ಮತವು. ಹನುಮಂತನನ್ನು ನಂಬಿದರೆ ಜಯ ಅಂತ. ಹೀಗಾಗಿ ಎಲ್ಲೇ ಭಯ ಇದ್ರೂ ಅವನನ್ನು ಸ್ಮರಣೆ ಮಾಡುವಂಥದ್ದು. ಕನಸೀಲಿ ಮನಸೀಲಿ ಕಳವಳವಾದರೆ, ಹನುಮನ ನೆನೆದರೆ ಹಾರಿ ಹೋಗುವುದು ಪಾಪ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ವಾಯುದೇವರು ರಾಮಚಂದ್ರನಿಗೆ ನಮಸ್ಕಾರ ಮಾಡೋದು. ಎಂಥ ರಾಮನಿಗೆ? ಭಗವಂತ ಅಂತ ಕರಿತೀವಲ್ಲ, ಷಡ್ಗುಣಗಳಿಗೆ ಭಗ ಅಂತ ಕರೀತಾರೆ. 6 ಗುಣಗಳು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನ ಯೋಶ್ಚೈವ. ಜ್ಞಾನ ವೈರಾಗ್ಯ ಯೋಶ್ಚೈವ ಅಂತಾನು ಒಂದು ಪಾಠ ಇದೆ. ಐಶ್ವರ್ಯ, ಸಮಗ್ರ ಐಶ್ವರ್ಯದ ಓನರ್ಶಿಪ್ ಇರಬೇಕು. ಒಳ್ಳೆ ಪರಾಕ್ರಮ ಇರಬೇಕು. ಯಶಸ್ಸಿರಬೇಕು. ಆಮೇಲೆ ಶ್ರಿಯ ಕಾಂತಿ ಇರಬೇಕು. ಜ್ಞಾನ ಇರಬೇಕು. ವಿಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಅಂತ 2 ವಿಭಾಗ ಮಾಡ್ತಾರೆ, ಅಥವಾ ವೈರಾಗ್ಯ. ಈ 6 ಗುಣಗಳನ್ನು ಭಗ ಅಂತ ಕರೀತಾರೆ. ಅದು ಉಳ್ಳವನು ಯಾರೋ ಅವನು ಭಗವಾನ್. ಭಗ ಅಸ್ಯ ಅಸ್ತಿ ಇತಿ ಭಗವಾನ್ ಅಂತ ಮತ್ತು ಪ್ರತ್ಯಯ ಬಂದು ಭಗವಂತ. ಈ ಬಲವಂತ ಅಂತೀವಿ, ವಂತಿಕೆಗಳು ಅಂತ. ಬಲವಂತ, ಗುಣವಂತ. ಗುಣ ಇದ್ದರೆ ಗುಣವಂತ, ಬಲ ಇದ್ದರೆ ಬಲವಂತ, ಧೈರ್ಯವಂತ. ಹಾಗೆ ಭಗವಂತ ಅಂತ ಯಾರ್ಯಾರನೋ ಕರಿತಾ ಇರ್ತೀವಿ. ಈಗಿನ ಹುಡುಗರುಗಳ ಮಾತು ಹಾಗೆ ಆಯ್ತು.
ಏನು ಭಗವಂತ ಯಾವಾಗ ಬಂದ್ಯಮ್ಮ? ಏನು ಇವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಭಗವಂತ ಅಂತ. ಹಾಗಾಗಿ ಅವನು ಇವನಿಗೆ ಉತ್ತರ ಕೊಡೋದು, ಇಲ್ಲ ಮಚ್ಚ ನಿನ್ನೆ ಬಂದೆ ಅಂತ. ಹಾಗಾಗಿ ಭಗವಂತ ಅಂತಂದರೆ 6 ಗುಣಗಳು ಉಳ್ಳವನು. ಇಲ್ಲಿ ವಾದಿರಾಜರು ವ್ಯಾಖ್ಯಾನ ಮಾಡ್ತಾ ಒಂದು ಸುಂದರವಾದ ಅಂಶವನ್ನು ಹೇಳ್ತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. 6 ಗುಣಗಳು ಶಾಶ್ವತವಾಗಿ ದೇವರಲ್ಲಿದೆ. ಅದು ಬಂದದ್ದಲ್ಲ, ಒಂದು ದಿವಸ ಹೋಗೋದಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂಥದ್ದು. ಅಂಥ ರಾಮನಿಗೆ ನಮಸ್ಕಾರ ಮಾಡಿ ಸರ್ವೇಶ್ವರಾಯ, ಸರ್ವನಿಯಾಮಕನಾದ ಬಲ ವೀರ್ಯ ಮಹಾರ್ಣವಾಯ, ಬಲ ಹಾಗೂ ವೀರ್ಯಗಳ ಸಮುದ್ರ ಭಗವಂತ ಅನ್ನುವುದರಿಂದಲೇ ಬಲ ಹಾಗೂ ವೀರ್ಯ ಅನ್ನುವುದನ್ನು ಹೇಳಿ ಆದ ಮೇಲೆ ಪುನಃ ಮತ್ತೆ ಹೇಳಿದ್ದು ಪೌನರುಕ್ತಿ ಅಲ್ವಾ ಅಂತ. ಭಗವಂತ ಅನ್ನೋದರಲ್ಲೇ ಬಲವೂ ಇದೆ, ವೀರ್ಯವೂ ತುಂಬಿ ಆಗಿದೆ. ಹೇಳಿ ಆದಮೇಲೆ ಮತ್ತೆ ಯಾಕೆ ಹೇಳಿದ್ದು? ಅದಕ್ಕೆ ವಾದಿರಾಜರಂತಾರೆ, ಜನರಲ್ಲಾಗಿ ದೇವರನ್ನು ಭಗವಂತ ಅಂತ ಉಪಾಸನೆ ಮಾಡಿ 6 ಗುಣಗಳಿದೆ ಅಂತ. ನಮ್ಮ ಪರ್ಟಿಕ್ಯುಲರ್ ಕಾರ್ಯ ಆಗಬೇಕಾದ್ರೆ ಯಾವ ಗುಣ ನಮಗೆ ಅಲ್ಲಿ ಉಪಯೋಗ ಬೀಳುತ್ತೆ ಅದನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು. ಈಗ ಬಲವೂ ಬೇಕು, ವೀರ್ಯವೂ ಬೇಕು, ಪರಾಕ್ರಮ ಬೇಕು, ಹಾರುವ ಬಲ ಬೇಕು, ಅಲ್ಲಿ ಶತ್ರುಗಳ ಎದುರಿಗೆ ನಿಲ್ಲುವುದಕ್ಕೆ ಪರಾಕ್ರಮ ಬೇಕು. ಅದೆರಡೂ ಬರಬೇಕಾದ್ರೆ ಮತ್ತೆ ವಾಯುದೇವರು ವಿಶೇಷವಾಗಿ ದೇವರನ್ನು, ವಾಯುದೇವರಲ್ಲಿ ಸದಾ ಇದೆ, ಇದ್ದದ್ದು ಯಾಕೆ ಅಂದರೆ ದೇವರನ್ನು ಈ ರೀತಿ ಉಪಾಸನೆ ಮಾಡಿದ್ದಕ್ಕೆ. ವಾಯುದೇವರು ಭಗವಂತನನ್ನು ಸರಿಯಾಗಿ ತಿಳಿದದ್ದರಿಂದಲೇ ವಾಯುದೇವರಲ್ಲಿ ಈ ಎಲ್ಲ ಗುಣಧರ್ಮಗಳು ಇದೆ. ವಾಯುದೇವರು ಹೇಳೋದು ಅದೇ, ನನ್ನ ಸ್ವಂತಿಕೆ ಯಾವುದಿಲ್ಲ, ಇದೆಲ್ಲವೂ ದೇವರಿಂದ ಮಾಡೋದು. ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮತ್ತಾವಸ್ತೂರ್ಣಮಾಶಾಮುದೀಚಿಂ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಅವರ ಭಾಷೆಯಲ್ಲೇ, ತುರುಷ್ಕ ಭಾಷೆಯಲ್ಲೇ ಆಚಾರ್ಯರು ಉತ್ತರ ಕೊಟ್ಟರು ಅಂತ. ಎಲ್ಲವೂ ದೇವರ ಅನುಗ್ರಹದಿಂದ ಮಾಡೋದು. ಅವನಿಲ್ಲ ಅಂದರೆ ನನ್ನಲ್ಲೂ ಏನೂ ಇಲ್ಲ. ವಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೆ ಶುಭಾಶುಭದ ಈ ಸಮಸ್ತ ಜಗ ಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳ್ದುದಕ್ಕೆ. ಎಲ್ಲರಿಗೂ ಬಲವನ್ನು ಕೊಡೋನು ಅವನೇ ಅಂತ. ಈಗ ಅದೆರಡು ಬೇಕು, ಆದ್ದರಿಂದ ಇದನ್ನು ವಿಶೇಷವಾಗಿ ಉಪಾಸನೆ ಮಾಡಿದ್ರು ಅಂತ. ನತ್ವ, ಇಂಥ ದೇವರಿಗೆ ನಮಸ್ಕಾರ ಮಾಡಿ ಸಮುದ್ರ ಹಾರಬೇಕು. ದೊಡ್ಡ ದೇಹವನ್ನು ತಗೊಂಡು ಯಾರೇ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು, ಮಹೇಂದ್ರ ಪರ್ವತ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಅದನ್ನು ಒತ್ತಿದರೆ ಕೆಳಗೆ ಹೊಟ್ಟೋಯ್ತು. ವಾಯುದೇವರು ಹಾರೋ ರಭಸಕ್ಕೆ ಆ ಗಿಡ ಮರಗಳೆಲ್ಲ ಕಿತ್ಕೊಂಡು ಬಂತು. ವಾಯುದೇವರ ಹಿಂದೆ ಆ ಗಾಳಿಯೆಲ್ಲ ಫೋರ್ಸ್ಗೆ ಹೋಯ್ತಂತ. ಅದು ಹೇಗಿತ್ತು ಅದಕ್ಕಂತಾರೆ, ಈ ಸೊಬಂಧುಗಳು ಯಾರಾದರೂ ಬಂಧು ಬಳಗ ಊರಿಗೆ ಹೋಗಬೇಕಾದ್ರೆ ರೈಲ್ವೆ ಸ್ಟೇಷನ್ವರೆಗೂ ಹೋಗಿ ಅವರನ್ನು ರೈಲಲ್ಲಿ ಹತ್ತಿಸಿ ರೈಲು ಹೊರಡೋವರೆಗೂ ಅವ್ರ ಪಕ್ಕದಲ್ಲಿ ಕೂತು ಬರ್ತೀಯಾ, ಹಾಗಾಗಿ ಬರ್ತಾಯಿರೋ, ಮರೆತು ಬಿಡಬೇಡ ಅಂಥೇಳಿ ಸಮಾಧಾನ ಮಾಡಿ. ಏನು ತುಂಬ ದೂರ ಹೋಗಿರಲ್ಲ ಅವರು ಇಲ್ಲೇ ರಾಮನಗರಕ್ಕೆ ಹೋಗಿರ್ತಾರೆ. ಇವನು ಮನೆ ರೈಲ್ವೆ ಸ್ಟೇಷನಿಂದ ಟ್ರಾಫಿಕ್ ದಾಟ್ ಮನೆಗೆ ಬರೋದ್ರಲ್ಲಿ ಮತ್ತೆ ಮನೆಗೆ ಬಂದು ಸೇರಿದ್ರೆ ಅವರು ಇಷ್ಟಕ್ಕೆ 108 ಹೇಳಿರ್ತೀವಿ ಬರ್ತೀಯಾ ಅಂಥೇಳಿ. ಅಂತೂ ನಮ್ಮವರು ತಮ್ಮವ್ರ ಜೊತೆ ಒಂದಿಷ್ಟು ದೂರ ಹೋಗಿ ನಾವು ಬಂದಂತೆ ಹನುಮಂತನ ಕಾರ್ಯದ ಸಲುವಾಗಿ ರಾಮನ ಕಾರ್ಯ ಮಾಡ್ತೀಯಾನೆ, ನಮ್ಗೆ ಎಷ್ಟಾಗತ್ತೋ ಅಷ್ಟು ದೂರ ಹೋಗೋದು. ಮಧ್ಯೆ ಬೀಳ್ತಿರಲ್ಲ, ದೊಡ್ಡವ್ರ ಹಿಂದೆ ಹೋದರೆ ನಮಗೊಂದಿಷ್ಟು ಪುಣ್ಯ ಇದೆ, ಹನುಮಪ್ಪನ ಹಿಂದೆ ಹೋಗೋಣ ಅಂಥೇಳಿ ಉರುವೇಗೋದ್ದತ ವೃಕ್ಷ ಮುಹೂರ್ತಂ ಕಪಿಮನ್ವಯು. ಒಂದು ಮುಹೂರ್ತ 48 ನಿಮಿಷ ಹೋಯ್ತಂತ. ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಪುಂದುಮಿವ ಬಾಂಧವಾಹ ಅನುಜಗ್ಮರು ಹನುಮಂತಂ ಸೈನ್ಯ ಇವ ಮಹೀಪತಿಂ. ಆ ಸೈನ್ಯ ಹೋದಾಗೆ ಅವನ ಹಿಂದೆ ಹೋದ್ರಂತೆ ಸ್ವಲ್ಪ ದೂರ. ವಾಯುದೇವರಿಗೆ ನಾವು ಒಂದಿಷ್ಟು ಸಾಥ್ ಕೊಡೋಣ, ಒಂದು ಮಾರಲ್ ಸಪೋರ್ಟ್. ಅದು ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂದಾಗ ನಾವು ನಿನ್ನ ಹಿಂದಿದ್ದೀವಿ ಬನ್ನಿರಿ ಅಂತ ಒಂದಿಷ್ಟು ದೂರ ಹೋಗ್ಬೇಕು. ಹೋದರೆ ಅವ್ರಿಗೂ ಒಂದು ಸಂತೋಷ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ. ಯಾವುದೋ ಬೆಟ್ಟ ಹತ್ತುತ್ತೀವಿ ಅಂದಾಗ, ಅಯ್ಯ ಎಲ್ಲಿ ಬೆಟ್ಟ ಹತ್ತುತ್ತೀಯೋ, ಮೊನ್ನೆ ಅಟ್ಟ ಹತ್ತಕ್ಕೆ ಹೋಗೇ ಬಿದ್ದೋದಿ ನೀನು ಅಂಥೇಳಿ ಕೂತಲ್ಲೇ ಅವನು ಚೇರು ಹತ್ತಬಾರ್ದು, ಅಷ್ಟು ಅವನನ್ನು ಹಾಳು ಮಾಡೋದು. ಅದು ಮಾಡಬಾರ್ದು. ನಿನ್ನ ಹಿಂದಿದ್ದೀವಿ ನಾವು, ಹತ್ತುತ್ತೀವಿ ನಡಿ ಅಂಥೇಳಿ. ಚುಕ್ಷೋಭವಾರಿದಿರನು ಪ್ರಯಯೌ ಚ ಶೀಘ್ರಂ ಯಾದೋ ಗಣೈಃ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದ
ಅದು ಕ್ಷೋಭೆಗೊಂಡು ಅವನ ಹಿಂದೆ ಹೋಯಿತು. ನಂತರದಲ್ಲಿ ಹನುಮಂತ ದೇವರು ಬರೋದನ್ನು ನೋಡಿ ಸಮುದ್ರದಲ್ಲಿ ಒಂದು ಪರ್ವತ ಮುಳುಗಿತ್ತು. ಆ ಪರ್ವತಕ್ಕೆ ಹೇಳ್ದ. ಅವನು ಯಾರು ಅಂದರೆ ಶಾಲಕ, ರುದ್ರದೇವರ ಹೆಂಡತಿ ತಮ್ಮ. ಆ ಪರ್ವತಕ್ಕೆ ಸಾಗರ ಹೇಳ್ದ, ನೋಡು ಹನುಮಪ್ಪ ಬರ್ತೀಯಾನೆ, ನೀ ಮೇಲ್ ಬಾ, ಬಂಗಾರದ ಪರ್ವತ ಅದು, ಮೈನಾಕ ಪರ್ವತ ಬಂಗಾರದ್ದದು, ನೀ ಮೇಲ್ ಬಾ. ಹನುಮಂತ ದೇವರು ಒಂದು 10 ನಿಮಿಷ ನಿನ್ನ ಮೇಲೆ ಅಟ್ಟು ತೊಗೊಂಡು ಹೇಳು, ಸ್ವಾಮಿ ಮಡಿಗಲೇ ಪಾನಕ ಕೋಸಂಬರಿ ಮಾಡಿದ್ದೀನಿ, ಮಜ್ಜಿಗೆನೂ ಇದೆ, ನಿಮ್ಗೆ ಯಾವುದು ಬೇಕೋ ಎಳ್ಳಿರೋ ಮಜ್ಜಿಗೆನೋ ತೊಗೊಂಡು ಹೋಗ್ರಿ. ಅವನನ್ನು ನಾವ್ಯಾಕೆ ಮಾಡಬೇಕು ಅಂತ, ನೀವ್ಯಾಕೆ ಮಾಡಬೇಕು ಅಂತಲ್ಲ, ಇವರಪ್ಪ ನಿನ್ನ ಪ್ರಾಣ ಉಳಿಸ್ಯಾನ, ಋಣ ತೀರಿಸ್ಕೊಂಬ ಆಪರ್ಚುನಿಟಿ ಬಂದಾಗ ತೀರಿಸು. ಏನು ಮಾಡ್ಯಾನೆ ಅಂದರು. ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೆ ಅಂದರು. ಈ ರುದ್ರದೇವರ ಶಾಲಕ ಇದ್ದಲ್ಲ, ಈ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತಂತೆ. ಆ ರೆಕ್ಕೆ ಇದ್ದದರಿಂದ ಹಾರ್ಕೊಂಬಂದು ಊರ ಮೇಲೆ ಕೂತು ಬಿಡೋದು. ಇಂದ್ರದೇವರು ಈ ಊರೇ ಕೃಷ್ಣಾರ್ಪಣ. ಇಂದ್ರದೇವರು ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಯನ್ನು ತುಂಡು ಮಾಡೋದು. ಇವನು ಮಾತ್ರ ಏನು ಮಾಡ್ದ, ವಾಯುದೇವರನ್ನು ಬೇಡ್ಕೊಂಡ, ದಯಮಾಡಿ ನಮ್ಮ ರೆಕ್ಕೆ ಉಳಿಸ್ರಿ. ಅಲ್ಲೋ ಇಟ್ಕೊಂಡು ಏನು ಮಾಡ್ತಿ, ಎಲ್ಲನ ಬಚ್ಚಿಟ್ಕೊಂಡಿರ್ತೀನಿ, ಬಳಸೋಕ್ಕೆ ಆಗಲ್ಲಲ್ಲ. ಇರಲಿ, ಯಾರಿಗೂ ಇಲ್ಲದೆ ಇರೋದು ನನ್ನಲ್ಲಿದೆ ಅಂದರೆ ಒಂದು ಆನಂದ. ಹಾರಿಸ್ಕೊಂಬಂದು ಈ ಪರ್ವತದಲ್ಲಿ ಹಾಕಿದ್ರು. ಇಂದ್ರದೇವರು ಬಿಟ್ಟಿದ್ದ. ಅವರಪ್ಪನ ಋಣ ನಿನ್ನ ಮೇಲಿದೆ, ನೀನು ಮೇಲೆ ಬಾ. ಹೌದು, ನಿನಗೇನು ಉಪಕಾರ ಮಾಡ್ಯಾರೆ? ಈ ವಂಶದ ಮೂಲ ಪುರುಷರು ಸಗರ ಅಂತ ರಾಜ ಇದ್ದ, ಅವ್ರ ಮಕ್ಕಳು ದೊಡ್ಡದು ಮಾಡ್ಯಾರ. ಸಾಗರ ಅಂತ ನಾನು ಆಗಿದ್ದೆ ಅವರಿಂದ. ಬೇಗ ಬಾ, ಉಪಕಾರ ಮಾಡು. ಉಪಕಾರವನ್ನು ಪಡೆದವರಿಗೆ ಉಪಕಾರ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ನೀನು ಬಾ, ಮೇಲೆ ಬಂದು ಉಪಕಾರ ಮಾಡು. ಆಮೇಲೆ ಆ ಹನುಮಪ್ಪನಿಗೆ ನಿನ್ನ ಅಡ್ರೆಸ್ಸು ಏನೋ ದೂರದ್ದೆಲ್ಲ ಹೇಳಬೇಡ, ನೀ ಯಾರು ಏನು ಎತ್ತ ಅಂದಾಗ ನಿನ್ನ ಅಡ್ರೆಸ್ಸನ್ನು ರುದ್ರದೇವರ ಶಾಲಕ ಅಂತ ಹೇಳು. ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೆ. ನಮ್ಮ ಅಡ್ರೆಸ್ಸನ್ನು ದೊಡ್ಡವ್ರ ಮುಖಾಂತರ ಮಾಡ್ಕೋಬೇಕು. ಅಂದರೆ ದೇವರು ನಾವು ಯಾವುದಾದ್ರೂ ಸಾಧನೆ ಮಾಡಬೇಕಾದ್ರೆ ಮೊದಲು ಒಂದಿಷ್ಟು ದುಡ್ಡು ಕಾಸು ಎಲ್ಲ ಕೊಡ್ತಾನಂತೆ. ಇದನ್ನೂ ಮೀರಿ ನಿಂತರೆ ಮಾತ್ರ ದೇವರು ಸಿಗೋದು. ಫಸ್ಟ್ ನಮ್ಮನ್ನು ಪ್ರಲೋಭನೆಗೆ ಒಳಗೆ ಮಾಡ್ತಾನಂತೆ. ಸಾಮಾನ್ಯ ಅಲ್ಲೇ ಬಿದ್ದು ಹೋಗ್ತೀವಿ. ದೇವರು ಪೂಜೆ ಮಾಡ್ತಾ ಇರ್ತೀವಿ. ಪೂಜೆ ಮಾಡೋ ಕಾಲಕ್ಕೆ ದೇವರೇ ಬಂದು ನಾಳೆಯಿಂದ ನಿಮಗೆ ಬಂಗಾರ ತಮಗೆ ನೀ ಮುಟ್ಟಿದ್ದೆಲ್ಲ ಬಂಗಾರ ಆಗೋ ಥರ ಮಾಡ್ತೀನಿ, ನನ್ನ ಪೂಜೆ ಬಿಟ್ಬಿಡ್ತೀಯಾ? ನಾಳೆಯಿಂದ ಯಾಕೆ ಸ್ವಾಮಿ, ಹೀಗೆ ಬಿಟ್ಬಿಡ್ತೀನಿ ಅಂತ ಎದ್ದು ಹೊಟ್ಟೋಗ್ತೀವಿ. ಅಷ್ಟು ಲೇಟ್ ಬೇಡ, ನಾಳೆಯಿಂದ ಹೀಗೆ ಮಾಡು ಅಂತ. ಮನುಷ್ಯನಿಗೆ ಆ ಪ್ರಲೋಭನೆ ತುಂಬ ಒಳಗೆ ಮಾಡುತ್ತೆ. ನಾವೇನು ಹಾಗಿಲ್ಲ ಅಂತ ನಮಗೆ ಇದೆ. ಹಣಕ್ಕಾಗಿ ಒಂದಲ್ಲ ಒಂದು ರೀತಿಯಿಂದ ನಾವು ಏನು ಬೇಕಾದ್ರೂ ಬಿಡಲಿಕ್ಕೂ ತಯಾರಿರ್ತೀವಿ. ಫೈನಲ್ಲಾಗಿ ನಾವು ವಿಚಾರ ಮಾಡಿ ಏನೇನೋ ಅದಕ್ಕೆ ಇದನ್ನೆಲ್ಲ ಕೊಡ್ತೀವಿ ಉತ್ತರಗಳನ್ನು. ಇಲ್ಲ ರೀ ಪಾಪ ಕಂಪ್ನಿ ಮುಳುಗೋಗತ್ತೆ ಅಂತ ನಾನಿದ್ದೀನಿ, ನನ್ನ ಸಲುವಾಗಿ ಅಲ್ಲೇ ಇಲ್ಲ, ಏನು ಮಾಡಲಿಕ್ಕಾಗತ್ತೆ, ಹಾಗೆ ಹೀಗೆ ಅವೆಲ್ಲ ಏನಿಲ್ಲ. ಪ್ರಕೃತದಲ್ಲಿ ಬಂಗಾರದ ಪರ್ವತ ನಚಿಕೇತ, ಅದೇ ಯಮಧರ್ಮರಾಜ ನಚಿಕೇತಂಗೆ ಹೇಳೋದದೆ, ಬಂಗಾರದ ಹಾರವನ್ನು ಕೊಡ್ತೀನೋ ಸರಪಳಿ ಇದ್ದಾಗಿದೆ, ದಯಮಾಡಿ ಬಿಟ್ಬಿಡೋ, ದೇವ್ರ ಬಗ್ಗೆ ಕೇಳಬೇಡ. ನೀ ಏನೇನು ಬೇಕೋ ಏನು ಕೇಳು. ದುಡ್ಡು ಬೇಕಾ, ಕಾಸು ಬೇಕಾ, ಜಗತ್ತಿನಲ್ಲಿ ನಿನ್ನಂಥ ಶ್ರೀಮಂತ ಯಾರೂ ಇರಬಾರ್ದು. ಅಂಥ ಶ್ರೀಮಂತನನ್ನು ಮಾಡ್ತೀನಿ. ನೀನು ಯಾವಾಗ ಬೇಕು ಸಾಯ್ತೀನಿ ಅಂದರೆ ಆವಾಗ ಸಾಯ್ಬೇಕು. ನಾ ಬದುಕೇ ಇರಬೇಕು ಅಂದರೆ ಕೋಟಿ ವರ್ಷ ಬದುಕಿರೋ ಥರ ವ್ಯವಸ್ಥೆಯನ್ನು ಮಾಡ್ತೇನೆ. ದುಡ್ಡು ಕೊಡ್ತೇನೆ, ಕಾಸು ಕೊಡ್ತೇನೆ, ಏನು ಬೇಕು ಕೇಳು. ಅವನೇನು ಬೇಡ ಅಂದ. ಸ್ವಾಮಿ ನೀ ಏನೂ ಅಂದ್ಯಲ್ಲ, ತುಂಬ ವರ್ಷ ಬದುಕಿರೋ ಥರ ವರ, ಅತಿ ದೀರ್ಘೆ ಜೀವಿತೆ ಕೋರಮೇತ. ತುಂಬ ವರ್ಷ ಬದುಕು ಅದೊಂದು ವರಾನ? ಯಾರಿಗಾಗಿ ಬದುಕಬೇಕು? ನಮ್ಮ ಕಣ್ಣೆದರಿಗೆಲ್ಲ ಸಣ್ಣವ್ರು ಹೋಗ್ತಾ ಇರೋದು, ಇವ್ರು ಗೂಟ ಹೊಡ್ಕೊಂಡಿದ್ರೆ ಆಗಲ್ಲ. ದಯಮಾಡಿ ಅದು ವರಾನೇ ಅಲ್ಲ. ಇನ್ನು ದುಡ್ಡು ಕಾಸು ಕಟ್ಕೊಂಡು ಏನು ಮಾಡಲಿ, ನನಗೆ ದೇವರು ಬೇಕು. ಆಗ ಯಮಧರ್ಮರಾಜ ಅಂತ, ನಿನ್ನನ್ನು ಏನೇನೋ ಪ್ರಲೋಭನೆಗೆ ಮಾಡಿದ್ರು ನೀನು ಒಳಗಾಗಲಿಲ್ಲ, ಈಗ ನಿನಗೆ ದೇವರ ಬಗ್ಗೆ ಹೇಳ್ತೇನೆ ಅಂತ. ದೇವರ ಬಗ್ಗೆ ತಿಳಿದುಕೊಳ್ಳುವ ಎಲಿಜಿಬಿಲಿಟಿ ಬರಬೇಕಾದ್ರೆ ವೈರಾಗ್ಯ ಬೇಕಂತ. ನಮಗೆಲ್ಲ ಇದೆ ಅಂತ ನಮಗೊಂದು ಭಾವನೆ ಇದೆ. ನಮಗೇನು ಬೆಳ್ಳಿ ಬಂಗಾರ ಎಲ್ಲ ಏನು ಬೇಕಾಗಿಲ್ಲ. ಯಾಕೆಂದರೆ ಯಾರೂ ಏನು ಕೊಡಲ್ಲ, ಆದ್ದರಿಂದ ಬೇಕಾಗಿಲ್ಲ. ಕೊಡ್ತಾರೆ ಅಂದರೆ ಅವರಿಷ್ಟ, ಬೇಕಾದ್ರೆ ಕೊಟ್ಕೊಳ್ಳಿ, ನಮಗೇನು ಬೇಡ, ನಾವೇನು ಬಳಸಲ್ಲ, ಬೀರೋಲೇ ಇಡ್ತೀವಿ. ನೀ ಬಳಸಲ್ಲ, ಬೀರೋಲೇ ಇಡ್ತೀವಿ. ಕೊಡಲ್ಲ ಅನ್ನೋದು ನಿಶ್ಚಯ ಇದ್ದಾಗ ಬೇಡ ಅನ್ನೋದು ಬೇರೆ. ಕೊಟ್ಟೇ ಕೊಡ್ತೀವಿ ಅಂದಾಗ ತಗೊಳ್ಳೋದೇ ಇರೋದು ಇದೆಯಲ್ಲ, ಅದು ತುಂಬ ದೊಡ್ಡದು. ತುಂಬ ದೊಡ್ಡವ್ರಿಗೆ ಈ ಭಾವನೆ ಇರತ್ತೆ. ಹುತವ ಗುಣಿಸಿದ ರತುನ ಮಾಲಿಕೆಯ
ಕ್ಷಿತಿಪಗ ತಂದಿಟ್ಟತುಳ ಮಹಿಮನೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ ಸಮಲೋಷ್ಟಾಶ್ಮಕಾಂಚನ. ಬಂಗಾರ ಮಣ್ಣು ಒಂದೇ ರೀತಿಯಾಗಿ ನೋಡ್ತಾರೆ, ಮಣ್ಣಿನ ಹೆಂಟೆ ಬಂಗಾರ. ಅದು ರಾಯರ ಜೀವನದಲ್ಲಿ ಮಾಡೋದು. ನವರತ್ನದ ಹಾರವನ್ನು ತೆಗೆದುಕೊಂಡು ಹೋಗಿ ಬೆಂಕಿಗೆ ಹಾಕಬೇಕಾದ್ರೆ ಇನ್ನು ಎಂಥ ವೈರಾಗ್ಯ ಇದ್ದರೆ ಸಾಧ್ಯ. ಆಮೇಲೆ ಅವನು ಕೇಳದ, ತೆಕ್ಕೊಟ್ರು. 1 ಗಂಟೆ ಆದಮೇಲೆ ಅದನ್ನು ತೆಕ್ಕೊಟ್ರು. ಹೀಗಾಗಿ ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸಮರತೋರ್ವರಿತಾತ್ಮ ಪಕ್ಷ ಹೈಮೋಗಿರಿಪ್ಪವನಜಸ್ಯ ತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಧಿಂ ಅವರ್ಧದನೇಕ ಸಾನು. ಮೇಲೆ ಬಂದ, ನೀನು ಯಾರು? ಏನೇನೋ ಡೀಟೇಲ್ ಎಲ್ಲ ಹೇಳ್ಕೊಳ್ಳಿಲ್ಲ. ಬಂಗಾರದ ಪರ್ವತ ಅದು ಇದು ಏನಿಲ್ಲ ಸ್ವಾಮಿ, ನಾನು ರುದ್ರದೇವರ ಶಾಲಕ. ಯಾಕೆ ಅಂದರೆ ಆ ರುದ್ರದೇವರು ವಾಯುದೇವರ ಶಿಷ್ಯರು. ಈ ಶಿಷ್ಯರ ಕಡೆ ಅಂದರೆ ಒಂದು ವಾತ್ಸಲ್ಯ ಹೆಚ್ಚಂತ. ಸ್ವಾಮಿ ನಿಮ್ಮ ಶಿಷ್ಯನ ಕಡೆ. ಆ ಗುರು ಶಿಷ್ಯರ ಬಾಂಧವ್ಯ ತುಂಬ ದೊಡ್ಡದದು. ಈ ಬ್ಲಡ್ ರಿಲೇಷನ್ಕಿನ್ನ ತುಂಬ ದೊಡ್ಡದದು. ಯಾಕೆಂದರೆ ಮೋಕ್ಷದವರೆಗೂ ಅನುವೃತ್ತವಾಗೋದು ಗುರು ಶಿಷ್ಯರ ಬಾಂಧವ್ಯ. ನಿಮ್ಮ ಶಿಷ್ಯ ವಾಯುದೇವ ರುದ್ರದೇವರಿದಾರಲ್ಲ, ಅವರ ಹೆಂಡತಿ ತಮ್ಮ. ಸರಿ, ಏನು ಬಂದು? ಏನಿಲ್ಲ, ನೀವು ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಹೋದರೆ ನಮಗೂ ಸಂತೋಷ. ಪಾನಕ ಕೋಸಂಬರಿ ಎಲ್ಲ ಮಾಡಿಟ್ಟೇನೆ. ನಾನು ಇದು ದೇವ್ರ ಪೂಜೆ ಅಂತ ಹೊರಟಿರೋದು. ದೇವ್ರ ಪೂಜೆ ಮಧ್ಯದಲ್ಲಿ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ದೇವ್ರಿಗಷ್ಟೇ. ಇವನು 10-15 ನಿಮಿಷಕ್ಕೆ ಒಂದ್ಸಲಿ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಪೂಜಾರು ತೊಗೊಳ್ತಾ ಇದ್ರೆ ಪೂಜೆ ಕೂಡೋದು. 10 ತಮಗೆ ಇಟ್ಟಿದ್ದ, ಒಂದು ಪಾನಕ, ಇನ್ನೊಂದು ಬೆಲ್ಲದ ಹಣ್ಣಿನ ಪಾನಕ, ಇನ್ನೊಂದು ಹಾಲು, ಇನ್ನೊಂದು ಏನು. ಇವರೆಲ್ಲ ಕೇಳಿ ಇಷ್ಟು ನೈವೇದ್ಯ ಯಾಕೆ? ನೈವೇದ್ಯ ಅಲ್ಲ ರೀ, ನಿರ್ಮಾಲ್ಯ ಆದ ಕೂಡಲೇ ಸುಸ್ತಾಗಿರುತ್ತೆ, ನಾ ತೊಗೊಂಡು ಕಂಟಿನ್ಯೂ ಮಾಡೋಣ ಅಂತ. ದೇವ್ರಂದ, ಪಾಪಿ, ನಂಗೆ ಮಹಾ ನೈವೇದ್ಯ ನೀರಿಡ್ತೀನಿ, ನೀ ಎಷ್ಟು ತೊಗೋತೀಯೋ. ಹಾಂ, ಮಧ್ಯೆ ಪಾನೀಯಂ ಸಮರ್ಪಯಾಮಿ ನಮಗಲ್ಲ, ಅದು ದೇವರಿಗೆ. ದೇವ್ರ ಪೂಜೆ ಮಧ್ಯದಲ್ಲೆಲ್ಲ ತೊಗೋಬಾರ್ದು. ಏನು ತೊಗೊಂಡು ಬಾಯಿಗೆ ಹಾಕ್ಕೊಂಡು ಸುಸ್ತಾಯ್ತು ರೀ, ಅದಕ್ಕೆ ಪಾನಕ ತೊಗೊಂಡೆ, ನಾಳೆ ಇನ್ನೊಂದು ಏನಾದರೂ ಬೇರೆ ಇಟ್ಕೊಂಬೋಣ. ವಾಯುದೇವರಂದ್ರೆ ಇದೊಂದು ಪೂಜೆ. ರಾಮನ ಪೂಜೆಯನ್ನು ಮಾಡ್ತಾಯಿನಿ. ಮೊದಲನೇದು ನಂಗೆ ಸುಸ್ತೇ ಇಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಅಂತಾರೆ. ವಾಯುದೇವ್ರಿಗೆ ಶ್ರಮ ಆದರೆ ಗತಿ ಏನು? ಶ್ರಮ ಆದಾಗ ವಾಯುದೇವರು ಬೇಕು. ತುಂಬ ಓಡಿದಾಗ ಗಾಳಿ ತಗೋತೀವಿ, ತುಂಬ ಸುಸ್ತಾದಾಗ ಫ್ಯಾನ್ ಬೇಕು. ಗಾಳಿ ಇಲ್ಲದೇ ಇದ್ದರೆ ಸುಸ್ತಾಗತ್ತವನ, ಗಾಳಿಗೆ ಸುಸ್ತಾದರೆ ಗತಿ ಏನು? ನಮ್ಮೆಲ್ಲ ಇಂದ್ರಿಯಗಳಿಗೂ ರೆಸ್ಟ್ ಬೇಕು. ಕಣ್ಣು ಎಷ್ಟೇ ಒಳ್ಳೆ ಪ್ರೋಗ್ರಾಮ್ ಆದರೂ ತುಂಬ ಟಿ ವಿನೋ ಅಥವಾ ಇನ್ನೇನೋ ನೋಡಿ ಸಾಕಾಗತ್ತೆ. ಇದ್ದಕ್ಕಿದ್ದ ಹಾಗೆ ಕರೆಂಟು ಹೋಗಿ UPS ಹೊಟ್ಟೋದ್ರೆ ಏನು ಆನಂದನೋ, ಏನಿಷ್ಟು ಆನಂದ. ಅದು ಸುಟ್ಟು ಟಿ ವಿ ಆಫ್ ಆಯ್ತಲ್ಲ, ಅದಕ್ಕೆ ಇವ್ರಿಗೆ ಆಫ್ ಮಾಡಬೇಕು ಅನ್ನೋದು ತೋಚದೇ ಇರೋಟ್ ತಲೆನೋವು ಆಗ್ಬಿಟ್ಟಿರತ್ತೆ. ಏನೋ ಕಳ್ಕೊಂಡಿದ್ದೀನಿ ಅಂತ. ಕಣ್ಣಿಗೆ ರೆಸ್ಟ್ ಬೇಕು, ಕಿವಿಗೆ ರೆಸ್ಟ್ ಬೇಕು. ಅದೇ ಸಮ ಯಾವುದೋ ಶಬ್ದವನ್ನು ಅಥವಾ ಯಾರದೋ ಮನೆ ವಿಚಾರ ತುಂಬ ಕ್ಯೂರಿಯಾಸಿಟಿ, ಅವರು ಹೇಳೋದನ್ನು ಬಿಡದೇನೆ. ನಿನ್ನೆ ಅವರು ಓಡೋಕ್ಕೆ ಶುರು ಮಾಡಿ ಇವರು ಓಡ್ತಾನೇ ಇರ್ತಾರೆ. ಅಯ್ಯೋ ಇನ್ನಿಲ್ಲೇ ಇಲ್ವಾ ಅವರು, ಇನ್ನೂ 2 ದಿನ ಓಡಿದ ಮೇಲೆ ಅಂದರು. ಇಲ್ಲ, ಸಾಕು. ಎಷ್ಟೇ ಕ್ಯೂರಿಯಾಸಿಟಿ ಇದ್ದರೂ ಸಾಕು ಅನಿಸುತ್ತೆ. ಕಿವಿಗೆ ಶಬ್ದ ಸಾಕು ಅಂತ. ಆಹಾರ ಎಷ್ಟೇ ನಮಗೆ ಇಷ್ಟ ಅಂದರೂ ಸಾಕು ಅಂತೆ. ಮತ್ತೆ ನಿಮಗೆ ಇಷ್ಟ ಅಂತ ಹಲ್ವಾ ದಯಮಾಡಿ ಸಾಕಾಯ್ತು ರೀ, ಇನ್ನೇನೇ ಹಾಕೋದಾದ್ರೆ ಪಕ್ಕದಲ್ಲಿ ಕ್ಯಾರಿಯರ್ ಇದೆ, ಅದಕ್ಕೆ ಹಾಕಿಬಿಡ್ರಿ. ನಂಗಂತೂ ಆಗಲ್ಲ, ಕ್ಯಾರಿ ಮಾಡ್ಕೊಂಡು ಹೋಗ್ತೇನೆ. ಎಲ್ಲ ಇಂದ್ರಿಯಗಳಿಗೂ ರೆಸ್ಟ್ ಬೇಕು. ರೆಸ್ಟೇ ಇಲ್ಲದ ಒಂದು ಇಂದ್ರಿಯ ಅಂದರೆ ಅದು ಮುಖ್ಯ ಪ್ರಾಣದೇವರ ಇಂದ್ರಿಯವಾದ ಶ್ವಾಸೋಚ್ಛ್ವಾಸ. ಬೆಳಗ್ಗೆಯಿಂದ ಉಸಿರಾಡಿ ಆಡಿ ಸಾಕಾಗಿ ದಯಮಾಡಿ ಒಂದಿಷ್ಟು ಹತ್ತೆ ಕೊಟ್ಬಿಡ್ರಿ, ಇಟ್ಕೊಂಡ್ಬಿಡ್ತೀನಿ. ಪರ್ಮನೆಂಟಾಗಿ ನೀನೇ ಇರಲ್ಲೋ, ಇನ್ನು ಹತ್ತೆ ಇಟ್ಕೊಂಡ್ರೆ. ಹಾಗಾಗಿ ನಿಸ್ಸೀಮ ಪೌರುಷ, ಸೀಮೆ ಇಲ್ಲದ, ಎಲ್ಲೇ ಇಲ್ಲದ ಬಲ ಮುಖ್ಯ ಪ್ರಾಣದೇವರು. ನನಗೇನು ತೊಂದರೆ ಆಗಿಲ್ಲ, ನನಗೆ ರೆಸ್ಟ್ ಬೇಡ. ಅವರಿದ್ರೆ ನಾವು ಪರಿಸರ ನೀನಿರೆ ಹರಿತ ನಿಪ್ಪನು ಇರದಿರೆ ತಾನಿರನು ಕರಣ ನಿಯಾಮಕ ಸುರರ ಗುರುವೆ ನೀ ಕರುಣಿಸುವ ಮುಖ್ಯ ಪ್ರಾಣದೇವ ನೀನಲ್ಲದೆ ಕೈವರ ಕಣೆನ ಜಗದೊಳಗೆ. ಹೀಗಾಗಿ ವಾಯುದೇವರು ವಿಶೇಷವಾಗಿ ನಮ್ಮ ದೇಹದಲ್ಲಿ ಇದ್ದು ಆವಾತನು ತೊಲಗೆ ಹರಿತ ತೊಲಗುವನು ಆವವನು ನೆಲೆಸೆ ಹರಿತ ನೆಲೆಸುವನು ಆ ವಾಯು ನಮ್ಮ ಕುಲಗುರುರಾಯನು ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗನ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ. ಎಲ್ಲಿವರೆಗೂ ನಿನಗೆ ಅವನು ಬಹಳ ಶಾರ್ಪು, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ, ಮರ ಹತ್ತುತ್ತಾನೆ, ಇನ್ನೇನೋ ಕಂಬ ಹತ್ತುತ್ತಾನೆ, ಎಲ್ಲಿವರೆಗೂ
ಮುಖ್ಯ ಪ್ರಾಣದೇವರು ಒಳಗೆ ಇದ್ದು ಸಂಚಾರ ಮಾಡಿಕೊಂಡಿದ್ದರೆ ಎಲ್ಲ ಹತ್ತುತ್ತಾನೆ, ಇಲ್ಲಾಂದರೆ ಏನೇನೋ ಹತ್ತೋದಿಲ್ಲ, ಇಳಿಯೋದಿಲ್ಲ. ನೈಮಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸು ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ನನಗೇನು ಶ್ರಮ ಆಗಿಲ್ಲ, ನನಗೆ ಸರ್ವತಾ ರೆಸ್ಟ್ ಬೇಡ ಅಂದ. ಭಕ್ತಿಯಿಂದ ಏನಾದರೂ ತಂದವರಿಗೆ ಬೇಜಾರಾಗತ್ತೆ. ದೊಡ್ಡವರಿಗೆ ಇದೊಂದು ಸಮಸ್ಯೆ ರೀ. ಏನೋ ತಂದಿರ್ತಾರೆ, ನಾವು ಕೊಟ್ಟಿದ್ದು ತಗೋಬೇಕು ಸ್ವಾಮಿ, ನಾವು ಕೊಟ್ಟಿದ್ದು ತಗೋಬೇಕು, ಬಿಟ್ಟರೆ ಬೇಜಾರು. ಮಧ್ವಾಚಾರ್ಯ ಹಾಗೆಲ್ಲ ಸಂಪ್ರದಾಯ ಇತ್ತು ಅಂತ. ಮಧ್ವಾಚಾರ್ಯರ ಕಾಲದಲ್ಲಿ ಅವರವರ ಮನೆಯಲ್ಲೇ ಮಾಡಿದ ಅಡಿಗೆಯನ್ನು ಕಂಚು ತರೋರಂತ, ಕಂಚು ತಗೊಂಬಂದು ಇಡೋರಂತ, ಆ ಕಂಚಿನ ಊಟ ಮಾಡೋರಂತ. ಅಷ್ಟು ಮಡಿವಂತಿಕೆನೂ ಇತ್ತು. ಯಾಕೆಂದರೆ ಆಚಾರ್ಯರ ಚರಿತ್ರೆಯಲ್ಲಿ ಬರತ್ತೆ, ಅಗ್ನಿಶರಮ ಮುಖ ಪಂಚಶೈ ದ್ವಿಜೈರನ್ನಮಾವೃತಮಲಂ ಪೃಥಕ್ ಸಮಂ. ಮಧ್ವಾಚಾರ್ಯರು ಬದರಿಯಿಂದ ಕೆಳಗೆ ಬರಬೇಕಾದ್ರೆ ಅಗ್ನಿಶರ್ಮ ಅಂತ ಮೊದಲಾದ ಒಂದು 10 ಜನ ಒಟ್ಟಿಗೆ ಭಿಕ್ಷೆ ತಂದಿಟ್ಟು, ಸ್ವಾಮಿ ನಮ್ಮನೆದು ನಮ್ಮನೆ ತಗೋಬೇಕು. 10 ಕಂಚು ತಗೊಳ್ಳೋದು ಹೇಗೆ? ಒಬ್ಬರು ತೊಗೊಂಡು ಇನ್ನೊಬ್ರದ್ದು ಬಿಟ್ಟರೆ ಅವ್ರಿಗೆ ಬೇಜಾರು. ಅವ್ರಿಗೆ ಬೇಜಾರು ಅನ್ನೋದಕ್ಕಿಂತ ಇವ್ರು 50 ಸಲ ಅಂತಿರ್ತಾರೆ, ಪಾಪ ನಿಮ್ಮನೆ ಕಂಚು ನೋಡಲೂ ಇಲ್ಲ ಕಾಣತ್ತೆ ಮಧ್ವಾಚಾರ್ಯ, ಏನೋ ಸರಿಗೆ ತೊಳೆದಿಲ್ವೋ ಏನೋ. ಅಕ್ಕಿ ಯಾವುದೋ ಎಲ್ಲಾರ್ದು ತೊಗೊಬೋಣ ಅಂದರೆ 10 ಕಂಚು ಏನು ಮಾಡೋಣ? 10 ದಿನ ಬೇರೆ ಬೇರೆ ದಿವಸ ಭಿಕ್ಷೆ ಕೊಡ್ತೀವಿ ಅಂದರೆ ಟೈಮ್ ಇಲ್ಲ. ಮಧ್ವಾಚಾರ್ಯ ಏನು ಮಾಡಿದ್ರು, 10 ಇಡ್ರಿ ಅಂದರು. 10 ನೈವೇದ್ಯ ಮಾಡಿ ಒಟ್ಟಿಗೆ ಭೋಜನ ಮಾಡೋದು. ಬಾಬಾ 10 ಕಂಚು ತಿಂದ್ರ. ಸುಮಧ್ವಿಜಯಕಾರರಂತಾರೆ, ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನುಂಗೋ ಈ ಆಚಾರ್ಯಗೆ ಬರೀ ಅನ್ನ ತಿಂದರು, ಕಂಚು ಉಳಿಸೋದ್ರಲ್ಲ ಅವರು ಪುಣ್ಯ ಅಂದರು. ಇದೇನು ಕೃತ್ಸಂ, ಇಡೀ ಜಗತ್ತನ್ನೇ ನುಂಗುವ ಆಚಾರ್ಯರಿಗೆ, ವಾಯುದೇವರಿಗೆ ಇದೇನಿದು ದೊಡ್ಡದು. ಹೀಗಾಗಿ ವಾಯುದೇವರ ವಿಷಯದಲ್ಲಿ ಇದ್ಯಾವುದು ದೊಡ್ಡದಲ್ಲ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಬಿಡೋ ಹಾಗಿಲ್ಲ. ಈಗ ನೋಡಿದ್ರೆ ರಾಮದೇವರ ಕೆಲಸ ಅರ್ಧಂಬರ್ಧಕ್ಕೆ ಮನುಷ್ಯ ಯಾವುದಾದ್ರೂ ಸಂಪತ್ತು ಬಂತು ಅಂದರೆ ಓಡ್ತಾ ಇರ್ತೀವಿ ನಾವು. ಯಾವುದನ್ನು ಫೋನ್ ಬಂದರೆ ಓಡ್ತೀವಿ, ಪೂಜೆ ಮುಗಿಸ್ಬಿಡ್ತೀವಿ. ಇನ್ನೂ ಆಗ ಶುರು ಮಾಡಿರ್ತೀವಿ. ನಿರ್ಮಾಲ್ಯ ವಿಸರ್ಜನೆ ಆಗಿ ಯಾರ್ದೋ ಫೋನ್ ಬಂತು ನೋಡ್ರಿ, ಅದು ಯಾರೋ ಸಾಲ ಕೊಡಬೇಕು ಅಂದ್ರಲ್ಲ, ಅವ್ರ ಫೋನ್ ಬಂತಾ? ವಿಟ್ಲಾಚಾರ ಪುರಾಣ ಬಿಟ್ಟಲ್ಲೇ ಮಂಗಳ ಅಂಥೇಳಿ, ಸ್ವಾಮಿ ಪೂಜೆ ನಿನ್ನ ನೋಡ್ಕೋತೀನಿ, ಅವ್ನು ನಿನ್ನ ಅನುಗ್ರಹದಿಂದ ಬಂದಿಯಾನೆ ಅಂಥೇಳಿ ಫೋನ್ ಎತ್ತಿ ಫೋನನ್ನು ಮಡಿಲೇ ತೊಗೊಂಡ್ಬಿಡ್ತಾರೆ, ಅದೊಂದು ಬೇರೆನೆ. ಹೀಗೆ ಮಾಡ್ತೇವೆ. ಇವರಂದರು, ಸರ್ವಥಾ ನಿಂದೇನು ಬೇಡ, ಆದರೂ ನೀನು ಭಕ್ತಿಯಿಂದ ಕೇಳ್ತಾ ಇದ್ದಿ ಬಾ ಅಂತ ಆಲಿಂಗನ ಮಾಡಿಕೊಂಡಂತ. ಆಶ್ಲಿಷ್ಯ ಪರ್ವತವರಂ, ಅದನ್ನು ಆಲಿಂಗನ ಮಾಡಿಕೊಂಡು ಮುಖ್ಯ ಪ್ರಾಣದೇವರು ಮುಂದೆ ಹೊರಟ್ಯಾರ. ದೈವೈಸ್ತು ನಾಗ ಜನನಿಂ ಪ್ರಹಿತಾಂಬರೇಣ. ಅಂದರೆ ಒಂದು, ನಾವು ಸಾಧನೆಯನ್ನು ಮಾಡ್ತಾ ಇರ್ತೀವಿ, ಯಾರೋ ತುಂಬ ನಮಗೆ ಒತ್ತಾಯ ಮಾಡ್ತಾರೆ. ಏಕಾದಶಿ ಯಾರ್ದೋ ಮನೆಗೆ ಹೋದ್ವಿ, ಅವ್ರು ತುಂಬ ಒತ್ತಾಯ, ಪ್ಲೀಸ್ ನಮ್ಮ ಮೇಲೆ ಅಭಿಮಾನನೇ ಇಲ್ವಾ, ಒಂಚೂರು ಹಾಲು ಕೊಡಿರಿ, ಏಕಾದಶಿಗೆ ಏನು ತೊಂದರೆ ಇಲ್ಲ, ಒಂಚೂರೇ ಚೂರು. ಅವನಂದ, ಇಲ್ಲ ರೀ ನಾ ಮಾಡೋದೇ ಅಪರೂಪ, ಅದಕ್ಕೆ ನಾನು ನಮ್ಮ ಮನೆಗೆ ಬರೋದು ಅಪರೂಪ ಅಲ್ವಾ, ತೊಗೊಳ್ರಿ. ಏನೋ ಹಾಳಾಗಿ ಹೋಗಲಿ ತೊಗೊಂಬಿಟ್ಟ. ಆ ಒತ್ತಾಯಕ್ಕೆಲ್ಲ ಒಗ್ಗಬಾರ್ದು. ಇಲ್ಲ ಸರ್ವತ ಇಲ್ಲ, ಬೇಕಾದ್ರೆ ದ್ವಾದಶಿ ಬರ್ತೀನಿ ಅನ್ಬೇಕು. ಬೇಡ, ಇವನಿಗೆ ಅನಾರೋಗ್ಯ ಆಗಿತ್ತು, ಏಕಾದಶಿ ಮಾಡಿದ್ದ, ಒಂದು ಯಾವುದೋ ಮಾತ್ರೆ ತೊಗೋಬೇಕಾಗಿತ್ತು, ಅದಕ್ಕೇನೋ ಹಾಲೋ ಹಣ್ಣು ತೊಗೊಂಡ್ರೆ ಮಾತ್ರೆ ತಡೆಯುತ್ತೆ ಅಂತ ಹೇಳಿದರು. ಹಾಲು ಹಣ್ಣು ಎಷ್ಟು ಮಿನಿಮಮ್ಮೋ ಅಷ್ಟು ತೊಗೋಬೇಕು. ಹಾಲೇ ತೊಗೊಂಡ್ಮೇಲೆ ಇನ್ನೇನು ಮಾಡು, ಬಿಸಿಬೇಳೆ ಅವಲಕ್ಕಿ ಬೆಳಗ್ಗೆ, ಮಧ್ಯಾಹ್ನ ಪೂರಿ ಸಾಗು, ಸಾಯಂಕಾಲ ಚಪಾತಿ ಮಾಡು, ತೊಗೊಂಡ್ಮೇಲೆ ಇನ್ಯಾಕೆ ದೇವ್ರಿಗೆ ದ್ರೋಹ ಮಾಡೋದು ಅಂತ. ಅದು ತಪ್ಪು. ಮಿನಿಮಮ್ ಎಷ್ಟರಲ್ಲಿ ನಡೆಯುತ್ತೆ ಅಷ್ಟನ್ನು ಮಾಡು. ಮನುಷ್ಯ ಕರಗೋದಕ್ಕೆ ಲೆವೆಲ್ಸ್ ಇದೆ. ತನ್ನ ಧರ್ಮವನ್ನೇ ಬಿಟ್ಟು ನೀನು ಇನ್ನೊಬ್ಬರ ಧರ್ಮಕ್ಕೆ ಬಾ ಅಂತಂದರೆ ತುಂಬ ಒತ್ತಾಯ ಮಾಡಿದ್ರು ರೀ. ಅದಕ್ಕೆ ನಾನು ಮೊನ್ನೆ ಅವ್ರ ಧರ್ಮಕ್ಕೆ ಹೊಟ್ಟೋದೆ ಅಂದರೆ ಗತಿ ಏನು? ಅದಕ್ಕೆಲ್ಲ ನೀನು ಕರಗಲೇಬೇಡ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಏನೋ ಬಸ್ಸಲ್ಲಿ ಕೂತಾಗ ವಿಂಡೋ ಸೀಟ್ ಬೇಕು ಅಂದರು, ಬಿಟ್ಕೊಡು, ಹಾಳಾಗಿ ಹೋಗಲಿ, ಅದನ್ನು ಮಾಡಿಕೊಡು. ಬೇಡ, ವಯಸ್ಸಾದವ್ರು ನಿಂತಿದ್ರು ಸೀಟ್ ಬಿಟ್ಕೊಡು. ಇದು ಬಿಟ್ಬಿಟ್ಟು ಪೂರ್ಣ ನಿನ್ನ ತನವನ್ನೇ ಬಿಟ್ಬಿಟ್ಟು ನೀನು ನಮ್ಮವನಾಗು ಅಂದ್ಬಿಟ್ರೆ, ನಿನ್ನ ಮತವನ್ನು ಬಿಡೋದೋ ಅಥವಾ ವ್ರತವನ್ನು ಬಿಡೋದೋ ಅದು ಅವನಿಗೇನು ಲಾಭ ಇಲ್ಲ. ಅದನ್ನು ಮಾಡಬೇಡ. ಮುಖ್ಯ ಪ್ರಾಣದೇವರು ಅವನು ಬಂದ ಭಕ್ತಿಯಿಂದ ಆಲಿಂಗನ ಮಾಡಿಕೊಂಡ್ರು, ಅವನಿಗೂ ಸಂತೋಷ ಆಯಿತು. ಇವರ ವ್ರತಕ್ಕೂ ಭಂಗ ಬರಲಿಲ್ಲ. ದೇವರು ಸಂಪತ್ತನ್ನು ಕೊಟ್ಟಾಗ ಆ ಸಂಪತ್ತಿಗೆ ನೀವು ಮಾರು ಹೋಗಿ ದೇವರನ್ನು ಬಿಡಬೇಡ್ರಿ. ಮುಖ್ಯ ಪ್ರಾಣದೇವರು ಮುಂದೆ ಹೋದಾಗ ದೊಡ್ಡ ಸಂಪತ್ತು, ಸೀತಮ್ಮ ಸಿಕ್ಕಲು, ಶ್ರೀರಾಮಚಂದ್ರನ ಆಲಿಂಗನವೂ ಸಿಕ್ತು.
ದೇವರ ಪೂಜೆಯನ್ನು ನಿಷ್ಕಾಮನೆಯಿಂದ ಮಾಡಿದರೆ ಇದೊಂದೇ ಅಲ್ಲ, ಅದು ಬರುತ್ತೆ ಇದು ಬರುತ್ತೆ. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠ್ಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ದೇವರ ಪ್ರೀತಿಗಾಗಿ ಮುಂದೆ ಬರೆದರೆ ಭೌತಿಕವಾದ ಸಂಪತ್ತು ಕೊಡ್ತಾನೆ, ಆಧ್ಯಾತ್ಮಿಕವಾದದ್ದು ಕೊಡ್ತಾನೆ. ಮುಖ್ಯ ಪ್ರಾಣದೇವರು ಎಂದು ವಿಷಯಗಳಲ್ಲಿ ಬರೋದೇ ಇಲ್ಲ. ನಮಗೆ ಸಂದೇಶ ಕೊಟ್ಟು ಒಂದು ಯಾವುದೋ ಟಿ ವಿಲಿ ಇಂಗ್ಲೀಷು ಉಪನ್ಯಾಸ ಚೆನ್ನಾಗಿದೆ, ಒಂದು ದೃಷ್ಟಾಂತ ಕೊಟ್ಟಿದ್ದ. ಒಂದು ರಾವಣನ ಬೊಂಬೆ, ಇನ್ನೊಂದು ರಾಮಂದು, ಎರಡು ಪ್ರತಿಮೆ. ಯಾರೋ ಅಂದರು, ನೀವು ಯಾವುದು ಬೇಕೋ ಅದನ್ನು ತಗೋಬೋದು, ಎರಡು ತಾಮ್ರದ್ದು. ರಾವಣಂದೇ ತಗೊಂಡು, ನೋ 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 ರಾವಣ ಅನ್ಯಾಯ, ಅವನು ಸೀತೆಯನ್ನು ಅಪಹಾರ ಮಾಡಿದವನು, ಅವನ ಬೊಂಬೆಯನ್ನು ತಗೊಂಬದನೋ, ನನಗೆ ಶ್ರೀರಾಮಚಂದ್ರನೇ ಬೇಕು, ನಾನು ರಾಮಭಕ್ತ ಮಂಡಳಿಯ ಅಧ್ಯಕ್ಷ, ಅದೇ ಬೇಕು. ಆಮೇಲೆ ಅಂದರು, ಇಲ್ಲ ಇಲ್ಲ, ಅದು ಮಾಡಲ್ ಇಟ್ಟಿರೋದು, ರಾಮಂದಾದರೆ ತಾಮ್ರದ್ದು, ರಾವಣಂದಾದರೆ ಬಂಗಾರದ ಪ್ರತಿಮೆ ಅಂದರು. ಬಂಗಾರನ ಪಾಪ, ರಾವಣನು ರಾಮನ ಪ್ರೇರಣೆಯಿಂದಾನೇ ಹಾಗೆಲ್ಲ ಮಾಡ್ದ. ಅವನು ಯಾರು ಮಾಡಲಿಕ್ಕೆ? ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಕೊಡ್ರಿ, ಆ ರಾವಣನ 10 ಕೈಯಲ್ಲಿ 8 ಕೈ ಮುರಿದು ಇನ್ನೆರಡೇ ಕೈ ಉಳಿಸ್ಕೋತೀವಿ, ಕೊಡ್ರಿ ಅಂತ. ನಿನಗೆ ಅದು ಬಂಗಾರ ಅಂತಾಯಿತು ಅಂತಂದರೆ ರಾವಣನೂ ಒಳ್ಳೆಯವನಾದ. ನಿನಗೆ ಮಾರಲ್ಸು ಮುಖ್ಯ ಅಲ್ಲ, ಆ ಪದಾರ್ಥದ ವೆಯ್ಟು ಮುಖ್ಯ ಆಯಿತು, ಅದು ಬೇಡ ಅಂತಾನೆ ದೇವರು. ನಿನಗೆ ಪ್ರಾಮಾಣಿಕತೆ ಇದ್ದರೆ ಈ ದೇವರನ್ನು ತಗೋ, ತಾಮ್ರದ್ದು, ಕಲ್ಲಿನದ್ದು, ಶಾಲಿಗ್ರಾಮದ್ದು. ಅವನು ನಿನಗೆ ಬಂಗಾರದ ಗಣಿಯನ್ನು ಕೊಡ್ತಾನೆ. ಬೇಡ, ನಿನಗೆ ಉಪಯೋಗಕ್ಕೆ ಬೀಳದೇ ಇರೋ ಬಂಗಾರವನ್ನು ಕಟ್ಕೊಂಡು ಏನು ಮಾಡ್ತಿ? ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ, ಒಳ್ಳೆಯ ತರಹದ ಶಿಷ್ಯ ಸಂಪತ್ತನ್ನು ಕೊಡ್ತಾನೆ, ಪಾಠ ಪ್ರವಚನವನ್ನು ಮಾಡುವ ಯೋಗ್ಯತೆಯನ್ನು ಕೊಡ್ತಾನೆ. ಅದು ಹನುಮಂತ ದೇವರು ಜಗತ್ತಿಗೆ ತೋರಿಸೋದು. ಬಂಗಾರದ ಪರ್ವತ ಬಂದರೂ ಅದನ್ನು ಆಲಿಂಗನ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮುಟ್ಟುಬಿಟ್ಟು ಹೊಟ್ಟೋದು. ಆಶ್ಲಿಷ್ಯ ಪರ್ವತ ವರಂ ಸದದರ್ಶ ಗಚ್ಚನ್ ದೈವೈಸ್ತು ನಾಗಜನನಿ ಪ್ರಹಿತಾಂಬರೇಣ. ಇದಾದ ಮೇಲೆ ನಾಗಮಾತೆ ಸುರಸಾಬಾಯಿ ಅಂತ ಹೇಳೋಳು. ಈ ನಾಗಗಳೆಲ್ಲ ಇದೆಯಲ್ಲ, ಆ ನಾಗಗಳ ತಾಯಿ. ಈ ದೇವತೆಗಳೆಲ್ಲ ಒಂದು ವರ ಕೊಟ್ಟಿದ್ರು, ನಮ್ಮದೊಂದು ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಇದೆಯಮ್ಮ, ನಿನ್ನಿಂದ ನಾವು ತಿಳ್ಕೋಬೇಕು. ಏನು ಮ್ಯಾನೇಜ್ಮೆಂಟು? ನೀನು ಏನೇನು ಇಷ್ಟಪಡ್ತೀಯೋ ಅದೆಲ್ಲ ನಿನ್ನ ಬಾಯಲ್ಲಿ ಬಂದು ಬೀಳಲಿ, ಇಷ್ಟಪಟ್ಟಿದ್ದೆಲ್ಲ. ಹನುಮಂತ ದೇವರು ಬಾಯಲ್ಲಿ ಬೀಳಲಿ ಅಂತ ಬೇಡ್ಕೋ. ಹನುಮಂತ ದೇವರು ನಿನ್ನನ್ನು ಹೊಡೆದು ಕೊಂದು ಹೋಗ್ತಾರೋ, ಅಥವಾ ದೇವತೆಗಳು ವರ ಕೊಟ್ಟಿದ್ದಾರೆ, ಅವರೆಲ್ಲ ನಮ್ಮ ಮಕ್ಕಳು, ಅವರ ಮಾತಿಗೆ ಮನ್ನಣೆ ಕೊಡಬೇಕು ಅಂತ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನಾವು ನೋಡಬೇಕು. ಇನ್ನೊಂದೇನೆಂದರೆ ನಮಗೆ ಎರಡು, ಒಂದು ಹಣ, ಇನ್ನೊಂದು ಆಹಾರ, ಎರಡು ಹಾಳು ಮಾಡತ್ತೆ. ಮದ್ರ ದೇಶದ ರಾಜನಿಗೆ ಅದೇ ಆಗಿದ್ದು ಪಾಪ. ಬರ್ತಾ ಇದ್ದ ದುರ್ಯೋಧನ, ಏನು ಅಲ್ಲಲ್ಲಲ್ಲೇ ರೆಸ್ಟೋರೆಂಟ್ಗಳ ವ್ಯವಸ್ಥೆ ಮಾಡಿಬಿಟ್ಟಿದ್ದ. ಏನು ತಿನ್ನೋದು ಕುಡಿಯೋದು, ಯಾರಪ್ಪ ಇಷ್ಟು ವ್ಯವಸ್ಥೆ ಮಾಡಿದವರು? ಇಲ್ಲ ಸ್ವಾಮಿ, ನೀವು ದೊಡ್ಡವರು, ತಗೊಳ್ಳಿ. ಇದನ್ನೆಲ್ಲ ತಿಂದದ್ದಕ್ಕೆ ಏನು ಫೀಸು ಅಂದರು. ಫೀಸ್ ಏನಿಲ್ಲ, ನೀವೇ ಏನು ಕೊಡ್ತೀರೋ ಕೊಡ್ರಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವರ ಪರವಾಗಿ ನಾನು ಯುದ್ಧವನ್ನು ಮಾಡ್ತೀನಿ, ಇಷ್ಟೆಲ್ಲ ಮಾಡಿದವರು ಪಾಂಡವರೇ ಇರಬೇಕು ಅಂದ. ದುರ್ಯೋಧನ ಅಂದ, ಮಾಮ ನಾನು ಮಾಡಿದ್ದು ವ್ಯವಸ್ಥೆ, ಅಯ್ಯೋ ಪಾಪಿ, ನಾನು ಮಾತು ಕೊಟ್ಟ ಮೇಲೆ ನಿನ್ನ ಪರವಾಗಿ ಯುದ್ಧವನ್ನು ಮಾಡಬೇಕು. ಒಂದೇ ಒಂದು ದಿವಸ ಅವನು ತಿಂದ ಅನ್ನಕ್ಕೆ ಶರಣಾಗತನಾಗಿ ಕೃಷ್ಣನ ವಿರೋಧವನ್ನು ಮಾಡಬೇಕಾಯಿತು. ಪಾಂಡವರಿಗೆ ಬಂದು ಹೇಳ್ದ, ಅವನು ಅನ್ನ ತಿಂದು ಮಾತು ಕೊಟ್ಬಿಟ್ನಪ್ಪ, ಕ್ಷತ್ರಿಯರು ಮಾತು ಮೀರಬಾರ್ದು. ಆಗಲಿ ದೇವರ ಸಂಕಲ್ಪ, ನೀನು ಕರ್ಣನ ಸಾರಥಿಯಾಗಿ ಕರ್ಣನ ತೇಜೋವಧೆ ಮಾಡು ಅಂದ. ಮನುಷ್ಯನನ್ನು ಹಾಳು ಮಾಡೋದು ಒಂದು ಹಣ, ಇನ್ನೊಂದು ನಾಲಿಗೆ. ನಾಲಿಗೆಗೆ ತುಂಬ ನಾವು ಕರಗೋಗ್ತೀವಿ. 2 ತಿಂಗಳು ವ್ರತ ಮಾಡಬೇಕಾದ್ರೆ ಒದ್ದಾಡಿ ಸಾಯ್ತೀವಿ. ಚಾತುರ್ಮಾಸ್ಯ ವ್ರತ ಶುರು ಆಗುತ್ತೆ ಅಂತ 1 ತಿಂಗಳು ಮುಂಚೆ ಹೊಡ್ಕೋತಾ ಜಾಸ್ತಿ ಉಪ್ಪಿನಕಾಯಿ ತಿಂತೀವಿ. ಇನ್ನೊಂದು ತಿಂಗಳಿಲ್ಲ ಹೆಂಡತಿ ಅಂತ ಇನ್ನೊಂದು ತಿಂಗಳು ಇದೆ ರೀ, ಇನ್ನೊಂದು ತಿಂಗಳಲ್ಲಿ ನೀವೇ ಇಲ್ಲ ಅಂತ ಆಗ್ಬಿಡ್ತೀರಿ ಇಷ್ಟು ತಿಂದರೆ. ಇನ್ನು ಅದು ಮೊದಲನೇ ವ್ರತ ಹೇಗೋ ಹಾಗೂ ಹೀಗೂ ಮಾಡಿಕೊಂಡು ಅದರಲ್ಲೂ ಪ್ರಾಯ ವ್ರತ ಬಂದ ಕೂಡಲೇ 100 ಜನಕ್ಕೆ ಫೋನ್ ಮಾಡ್ತೀವಿ. ಅದು ಬರತ್ತಾ, ಇದು ಬರಲ್ವಾ ಅಂತ ಒಂದೇ ಇಲ್ಲ. ಅಲ್ಲಿ ಯಾವುದೋ ಮಠದಲ್ಲಿ ಹೇಳಿದ್ರು, ಅಲ್ಲಿ ಕಾಯಿ ಬರುತ್ತಂತೆ, ಇನ್ಯಾವುದೋ ಮಠದಲ್ಲಿ ಹೇಳಿದ್ರು ಇನ್ನೇನೋ ಬರುತ್ತಂತೆ.
ಯಾರ್ಯಾರು ಏನೇನು ತಗೊತಾರೋ ಎಲ್ಲ ತೊಗೊಂಡು ಯಾರೋ ಅಂದರು ಇದು ಹುಣಸೆ ಹಣ್ಣು ಬರುತ್ತಂತೆ, ತೊಗೊಂಡ್ರೆಲ್ಲ ಬರುತ್ತಮ್ಮ ಅಂದರು ಅವರು. ಅಲ್ಲ ತೊಗೊಳ್ಲಿಕ್ಕೆ ಬರುತ್ತಾ ಅಂದರು. ಇಲ್ಲ ಇಲ್ಲ, ಹೀಗೆ ಒಂದೊಂದೇ ತೊಗೊಳ್ಳೋದೆಷ್ಟು ಅಂತ 2 ತಿಂಗಳು ಭಗವಂತನ ಪ್ರೀತಿಗಾಗಿ ಉಪವಾಸ ಅಲ್ಲ ವ್ರತ ಮಾಡಲಿಕ್ಕೆ ಒದ್ದಾಡ್ತೀವಿ. ನಾಲಿಗೆ ಕಟ್ಟೋದಿದೆಯಲ್ಲ, ಅದಕ್ಕೆ ಯಾರು ಧೈರ್ಯವಂತರು ಅಂದರೆ ಭಾಗವತ ಅಂತ. ಜಿಹ್ವೋಪಶ್ಚದತೆ ಜಯ, ನಾಲಿಗೆ ಸ್ತ್ರೀ ಎರಡನ್ನ ಗೆಲ್ಲಬೇಕಂತ. ತುಂಬ ಕಷ್ಟ ನಾಲಿಗೆಯನ್ನು ಗೆಲ್ಲೋದು. ಹಣವೂ ಅಷ್ಟೆ. ಮನುಷ್ಯನಿಗೆ 2 ಆಸೆ ಎಲ್ಲ ಜೀರ್ಣ ಆಗತ್ತೆ. ದೇಹ ಜೀರ್ಣ ಆಯಿತು, ಕೂದಲು ಜೀರ್ಣ ಆಯಿತು, ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಜೀರ್ಣ ಆಯಿತು. ಜೀವಿತಾಶ, ಒಂದು ಬದುಕಬೇಕು ಅನ್ನೋ ಆಸೆ, ಇನ್ನೊಂದು ಧನಾಶಾಚ, ಧನ ಸಂಪಾದನೆ ಮಾಡಬೇಕು, ತಿನ್ನಬೇಕು, ದುಡ್ಡು ತಿನ್ನೋದು. ಈ ದುಡ್ಡನ್ನೇ ತಿನ್ನೋದು ಬೇರೆ ಆಸೆ ಒಂದು ಶುರು ಆಗಿದೆ. ಇದೆರಡು ಎಂದೂ ಕಮ್ಮಿ ಆಗಲ್ಲಂತೆ. ಮನುಷ್ಯ ನಾಲಿಗೆಗಾಗಿ ತುಂಬ ಕರಗೋದು ಜಾಸ್ತಿ, ಕಂಡದ್ದನ್ನು ತಿದ್ದು ಹಾಳಾಗೋದು ಜಾಸ್ತಿ. ಹೀಗಾಗಿ ಮತ್ತೆ ಏನು ಮಾಡ್ತೀವಿ, ಕೆಲವು ದಿವಸ ಮನಸ್ಸಲ್ಲಿ ಭಾವನೆ ಇರುತ್ತೆ, ಇಲ್ಲ ಇದು ತಿನ್ನಬಾರ್ದಾಗಿತ್ತು, ನಾನೇನೋ ತಪ್ಪು ಮಾಡಿದ್ದೇನೆ. ಆಮೇಲೆ ಅದನ್ನೇ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅಯ್ಯ ಬಿಡ್ರಿ, ನಾವೇನೋ ಆ ಸ್ವಾಮಿಗಳೇ ತಿಂತಾರಂತೆ ಅಂತ ಹೀಗೆ ಹೊರಟು ಬಿಡ್ತೀವಿ. ಪಾಪ ಯಾವ ಸ್ವಾಮಿಗಳೋ ಏನೋ ಹೇಳಂತೂ ಹೇಳ್ಬಿಡೋದು. ಮೊನ್ನೆ ಆ ಸ್ವಾಮಿಗಳೇ ಹೇಳಿದ್ರು, ಯಾರಿಗೂ ಹೇಳಬೇಡ, ನಾನು ತಿಂತೀನಿ ಕಣ್ಣ ಅಂತ. ಅದಕ್ಕೆ ನಾನು ಗುರುದ್ರೋಹ ಮಾಡಬಾರ್ದು, ನಾನು ತಿನ್ನಕ್ಕೆ ಶುರು ಮಾಡಿದೆ. ಯಾವ ಸ್ವಾಮಿಗಳು, ಅದು ಹೆಸರು ಹೇಳಬೇಡ ಅಂದ್ಯಾರೆ ಅಂಥೇಳಿ ಯಾವುದೋ ಸ್ವಾಮಿಗಳು ಯಾವುದೋ ಆಚಾರ ಹೆಸರು ಹೇಳಿ ಇವನು ಸಮಾಧಾನ ಮಾಡ್ಕೊಬೋದು. ಇದು ಎಂದೂ ಇಲ್ಲ, ಯಾವುದೋ ಗ್ರಂಥದಲ್ಲಿದೆ ಅಂಥೇಳಿ ಆ ಗ್ರಂಥದ ಹೆಸರು ಹೇಳೋದು. ಅದು ಜಗತ್ತಲ್ಲಿ ಎಲ್ಲೂ ಸಿಗಲೇಬಾರ್ದು. ಎಲ್ಲಿದೆ ಇದು, ನಳಂದ ಯೂನಿವರ್ಸಿಟಿಲಿತ್ತು, ಅದು ಬೆಂಕಿ ಹಚ್ಚಿದಾಗ ಈ ಗ್ರಂಥನೂ ಸುಟ್ಟೋಯ್ತಂತೆ. ಅವನು ಹುಡುಕಿ ಒದ್ದಾಡಿ ನಾಲಿಗೆಯನ್ನು ನಿಗ್ರಹ ಮಾಡೋದಿದೆಯಲ್ಲ, ಜಿಹ್ವ ತುಂಬ ದೊಡ್ಡದು. ಜಿಹ್ವೈಕತೋಚ್ಯುತ ವಿಕರಶತಿ ಮಾವಿ ತೃಪ್ತ. ಪ್ರಹ್ಲಾದರಾಜರು ಅದೇ ಅಂತಾರೆ, ಸ್ವಾಮಿ ಆ ನಾಲಿಗೆ ಅನ್ನೋದು ಹಾಳಾಗಿದೆಯೋ. ಯಾಕೆ ಅಂದರೆ ಒಂದು ಅನ್ನಬಾರದ್ದು ಅನ್ನೋದು, ತಿನ್ನಬಾರದು ತಿನ್ನೋದು. ಅದಕ್ಕೆ ನಮ್ಮ ರಾಘವೇಂದ್ರ ವಿಜಯಕಾರರು ಅಂದದ್ದು, ದಿನ ಗಂಗಾ ಸ್ನಾನ ಮಾಡಿಸು ಅಂತ. ಅದಕ್ಕೇನು ಗಂಗಾ ಸ್ನಾನ ರೀ, ನಾಲಿಗೆಗೆ ಮಾತ್ರ ಸಪ್ರೇಟಾಗೆ? ಅಥವಾ ಹೋಗಿ ಹರಿದ್ವಾರದಲ್ಲಿ ನಾಲಿಗೆಯನ್ನೇ ಅದ್ದೋದಲ್ಲಪ್ಪ. ದಿನ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಗುರುಸ್ತೋತ್ರ ಪಾರಾಯಣ ಮಾಡು, ಅದೇ ನೀನು ನಾಲಿಗೆಗೆ ಮಾಡಿಸುವ ಗಂಗಾ ಸ್ನಾನ. ಗುರುವಂತರ್ಯಾಮಿ ಭಗವ ಸ್ತುತಿ ಗಂಗಾಂಬು ಮಜ್ಜನಾತ್ ಪ್ರಾಪ್ತಾನ್ಯ ನುತಿ ಪಾಪೌಘ ರಸನಾಂ ಪಾವಯಾಮ್ಯಹಂ. ಇನ್ನೊಬ್ಬರನ್ನು ಸ್ತೋತ್ರ ಮಾಡಿದ್ದರಿಂದ, ಕಂಡದ್ದನ್ನು ತಿಂದದ್ದರಿಂದ ಪಾಪ ಬಂದಿದೆ ಅಂತ. ಹಾಗಾಗಿ ಮುಖ್ಯಪ್ರಾಣ ದೇವರಿಗೆ ಬಾಯಿ ತುಂಬ ದೊಡ್ಡದಿರಬಾರ್ದು, ದೊಡ್ಡ ಬಾಯಿ ಮಾಡಲಿ ಅವಳು. ದೇವರು ವಾಯುದೇವರು ಒಲಿಬೇಕಾದ್ರೆ ಬಾಯಿ ಕಟ್ಟಬೇಕಂತ. ತುಂಬ ಬಾಯಿ ಇದ್ದರೆ ಅವರು ಒಳೆಯಲ್ಲ. ಆಹಾರ ನಿಗ್ರಹ ಇದ್ರೇ ಇಂದ್ರಿಯ ನಿಗ್ರಹ ಆಗೋದು. ಆಹಾರ ನಿಗ್ರಹ ಇಲ್ಲ ಅಂದರೆ ಇಂದ್ರಿಯ ನಿಗ್ರಹವೂ ಇಲ್ಲ. ದೊಡ್ಡ ಬಾಯಿ ತೆಗೆದಾಳು ವಾಯುದೇವರು. ಅವಳು ವಾಲ್ಮೀಕಿ ರಾಮಾಯಣದಲ್ಲಿ ಅಂತಾರೆ 10 ಯೋಜನ ತೆಗಲ್ಲಂತ. ಇವರು 20 ಯೋಜನ. ಅವಳು 20 ಯೋಜನ ಬಾಯಿ ತೆಗಲ್ಲು, ಇವರು 30. ಅವಳು 30 ಆದರೆ 40. ಕಡೆಗೆ ಅವಳು ಇವರು 100 ಯೋಜನ ಬೆಳೆದೇ ಬಿಟ್ರಂತ ವಾಯುದೇವರು. ನಿಜವಾಗಲೂ ಇವರು ಹಾರೋದೇ ಬೇಕಾಗಿರಲಿಲ್ಲ. ಈ ಕಡೆ ನಿಂತ ಆ ಕಡೆ JCB ಥರ ಸೀತಮ್ಮನ್ನು ಎತ್ಕೊಂಡು ಇಟ್ಬಿಡ್ಬೋದಾಗಿ. 100 ಯೋಜನ ಅಂದರೆ ಬಗ್ಗದ್ರೆ ಸಾಕಲ್ಲ. ಅವಳು ಅಂತ ಬಾಯಿ ತೆಗೆದಾಳು. ವಾಯುದೇವರಂದ್ರು ತುಂಬ ಬಾಯಿ ತೆಗೆದ್ರೆ ನಾ ಸಿಗಲ್ಲ ಅಂಥೇಳಿ ಇಷ್ಟ ಆಗ್ಬಿಟ್ರು. ಪುಟ್ಟದಾಗಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಒಳಗೆ ಹೋದರೂ ಬಂದು. ಅವಳು ಬಾಯಿ ಮುಚ್ಚಿದ್ದು ಯಾವಾಗದು, ಮುಂದೆ ರಾಮನ ಪಟ್ಟಾಭಿಷೇಕಕ್ಕೆ ಮುಚ್ಚಿದ್ಲು. ಏನು ಆ ದವಡೆ ಕನ್ಯಾಕುಮಾರಿ, ಈ ದವಡೆ ಕಾಶ್ಮೀರ ಅಂತ ಕಳಿಸ್ಬೇಕಾದ್ರೆ ಬಾಯಿ ಮುಚ್ಚೋದು ಕಷ್ಟ. ಯಾರನ್ನ ಬಂದುಬಿಡ್ತಾರೆ, 2 ಏಕಾಸಿ ಕಷ್ಟ ಆಗಿತ್ತು. ಬಾಳೆಹಣ್ಣು ಹಾಕ್ಕೊಂಡ್ಯಾರೆ, ಬಾಗಿಲು ಬೋಲ್ಟ್ ಸರಿ ಇಲ್ಲ, ತಳ್ಳಿಟ್ಬಿಟ್ರು, ಬಂದೇ ಬಿಟ್ರು ಅಂತ. ಇದ್ಯಾಕೆ ಅಂದ್ರೆ ಅವರು 2ನೇ ಏಕಾಸಿ ಹೀಗಿಟ್ಕೊಂಡ್ರೆ 100 ಏಕಾಸಿ ಮಾಡಿದ ಪುಣ್ಯ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅಂಥೇಳಿ ಬಾಯನ್ನು ತೆಗಿಬಾರ್ದು. ಅಂದರೆ ತಾತ್ಪರ್ಯ, ದೇವರು ಕೊಟ್ಟದ್ದನ್ನು ಭಗವಂತನಿಗೆ ನಿವೇದನ ಮಾಡಿ ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದವಿನಮ್ರ ಧಿಯ ಸತತಂ. ಕಂಡದ್ದನ್ನೆಲ್ಲ ತಿನ್ನಬೇಡ. ಇದೊಂದು ಹೊಟ್ಟೆ ಅಲ್ಲ, ಅದು ತೊಟ್ಟಿ ಅಲ್ಲ, ತಿಪ್ಪೆ ಅಲ್ಲ, ಅದೊಂದು ಯಜ್ಞ, ಭಗವಂತನಿಗೆ ಹಾಕುವ ಆಹುತಿ ಅಂತ ಅನುಸಂಧಾನದಿಂದ ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರಳು ಹಗಲು ಹರಿ ಸ್ಮರಣಯ ಬಿಡದಿರು, ದುರುಳರ ಕೂಡದಿರು, ನೀ ದುರುಳರ ಕೂಡದಿರು.
ಹರಿಪದ ತೀರಥನೇಮವ ಬಿಡದಿರು, ಹರಿಪರ ದೇವತೆಯಂದರು ಪುತಳಿರು, ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು, ನೀ ನಿತ್ಯ ನಿರುತದಿ ಕೇಳುತ್ತಿರು. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ದೊಡ್ಡ ಬಾಯಿ ತೆಗೆದರೆ ವಾಯುದೇವರು ಒಳಗೆ ಹೋಗಿ ಆಚೆ ಬಂದುಬಿಟ್ರು. ಪುಟ್ಟದಾಗಿ ಬಾಯಿ ತೆಗೆದರೆ ಸ್ತೋತ್ರಕ್ಕಾಗಿ ಪ್ರಸಾದಕ್ಕಾಗಿ ವಾಯುದೇವರು ಸನ್ನಿಹಿತರಾಗಿರ್ತಾರೆ ಅನ್ನೋ ಸಂದೇಶವನ್ನು ಕೊಟ್ಟ್ಯಾರ. ನಾಳೆ ದಿವಸ ಮುಂದಿನ ಭಾಗ. ಶ್ರೀಕೃಷ್ಣಾರ್ಪಣ ಮಸ್ತು.